ಅವನನ್ನು ಛಾವಣಿಯಿಂದ ಕೆಳಗಿಳಿಸಿ. ದೇವರಿಗಾಗಿ ಅವನನ್ನು ಛಾವಣಿಯಿಂದ ಕೆಳಗಿಳಿಸಿ. ಬಿಸಿಲು ತುಂಬಾ ಜೋರಾಗಿದೆ ಮತ್ತು ಆ ನಾಯಿಯ ಬಟ್ಟಲನ್ನು ಅಲ್ಲಿ ಇಡಬೇಡಿ. ಅವರ ಮುಂದೆ ಕೋಮಲ್ ಅವರ ಎದೆಯೊಡೆಯುವಂತಹ ಚೀರಾಟವು ರಾತ್ರಿಯ ನಿಶಬ್ದವನ್ನು ಸೀಳಿಹಾಕಿತ್ತು. ಪ್ರಕಾಶ್ ಗಾಬರಿಯಿಂದ ಅವಳನ್ನು ಹಿಡಿದು ಅವಳನ್ನು ಅಲುಗಾಡಿಸುತ್ತಾ, ಕೋಮಲ್ ಎಚ್ಚರಕ್ಕೆ ಬಾ. ನೀನು ಯಾವ ಛಾವಣಿ ಮತ್ತು ಯಾವ ನಾಯಿಯ ಬಟ್ಟಲಿನ ಬಗ್ಗೆ ಮಾತನಾಡುತ್ತಿದ್ದೀಯಾ? ಯಾರ ಬಗ್ಗೆ ಹೇಳುತ್ತಿದ್ದೀಯಾ? ಇದೆಲ್ಲ ಏನು ಎಂದು ಕೇಳಿದನು. ಆದರೆ ಕೋಮಲ್ ಕಣ್ಣುಗಳಲ್ಲಿ ಭಯ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಪ್ರಕಾಶ್ ಅವರ ಕಾಲಿಗೆ ಬಿದ್ದು ಕೈ ಜೋಡಿಸಿ ಅಂಗಲಾಚುತ್ತಾ, ಅಪ್ಪ, ನನ್ನನ್ನು ಕ್ಷಮಿಸಿಬಿಡಿ. ಇನ್ನು ಮುಂದೆ ನಾನು ನಿಮಗೆ ಚಪ್ಪಲಿಯಿಂದ ಹೊಡೆಯುವುದಿಲ್ಲ. ದೇವರಿಗಾಗಿ ಆ ಬಿಸಿಲನ್ನು ತೆಗೆದುಹಾಕಿ. ನಾನು ಸುಟ್ಟು ಹೋಗುತ್ತಿದ್ದೇನೆ. ನನ್ನ ಕಾಲುಗಳು ಸುಡುತ್ತಿವೆ ಎಂದು ಹೇಳತೊಡಗಿದಳು. ಪ್ರಕಾಶ್ ಅವರ ಬೆನ್ನುಮೂಳೆಯಲ್ಲಿ ನಡುಕ ಉಂಟಾಯಿತು. ಅವರ ಹಣೆಯ ಮೇಲೆ ಬೆವರಿನ ಹನಿಗಳು ಕಾಣಿಸಿಕೊಳ್ಳತೊಡಗಿದವು. ಮನೆಯಲ್ಲಿ ಇವರಿಬ್ಬರನ್ನು ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಆದರೆ ಕೋಮಲ್ ಯಾರ ಬಳಿ ಕ್ಷಮೆ ಕೇಳುತ್ತಿದ್ದಳು? ಈ ಚಪ್ಪಲಿ ಮತ್ತು ನಾಯಿಯ ಬಟ್ಟಲಿನ ಪ್ರಸ್ತಾಪ ಏಕೆ ಮಾಡುತ್ತಿದ್ದಳು? ಪ್ರಕಾಶ್ ಅವರ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ತನ್ನ ನಗುವ ಹೆಂಡತಿ ಇದ್ದಕ್ಕಿದ್ದಂತೆ ಯಾವ ನೋವಿನಲ್ಲಿ ಹುಚ್ಚುತನಕ್ಕೆ ಬಲಿಯಾಗುತ್ತಿದ್ದಾಳೆ ಎಂದು ಅವನಿಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ನನ್ನ ಹೆಸರು ಸುಷ್ಮಾ ಮತ್ತು ಇದು ಕೇವಲ ನನ್ನ ಕಥೆಯಲ್ಲ, ಅದೆಷ್ಟೋ ಮನೆಗಳ ಕಥೆಯಾಗಿದೆ. ಅದು ಒಂದು ಕಾಲದಲ್ಲಿ ಸಂತೋಷದ ಕೋಟೆಯಾಗಿತ್ತು. ಆದರೆ ನಂತರ ಅದಕ್ಕೆ ಕೆಟ್ಟ ದೃಷ್ಟಿ ಬಿತ್ತು. ನಮ್ಮ ಮನೆಯಲ್ಲಿ ನಾವು ಅಕ್ಕ ತಮ್ಮ ಇಬ್ಬರೇ ಇದ್ದೆವು. ತಮ್ಮ ನನಗಿಂತ ಚಿಕ್ಕವನು ಮತ್ತು ನಾನು ದೊಡ್ಡವಳು. ಅಮ್ಮ ಹೋದ ಮೇಲೆ ಅಪ್ಪನೇ ನಮಗೆ ಪ್ರಪಂಚವಾಗಿದ್ದರು. ನಾವು ಮದುವೆಯ ವಯಸ್ಸಿಗೆ ಬಂದಾಗ ಒಂದು ದಿನ ಅಪ್ಪ ನಮ್ಮನ್ನು ಹತ್ತಿರ ಕೂರಿಸಿಕೊಂಡು ನಗುತ್ತಾ, ನಿಮ್ಮಿಬ್ಬರ ಮದುವೆ ಮಾಡಿ ನನ್ನ ಜವಾಬ್ದಾರಿಯನ್ನು ಪೂರೈಸಬೇಕೆಂಬುದು ನನ್ನ ಆಸೆ. ಸುಷ್ಮಾ ಮಗಳೇ, ನಿಮ್ಮಿಬ್ಬರ ಮದುವೆ ಒಂದೇ ಸಮಯದಲ್ಲಿ ಅದ್ದೂರಿಯಾಗಿ ನಡೆಯಲಿ ಎಂದು ನಾನು ಬಯಸುತ್ತೇನೆ. ಆಗ ಮನೆಯ ಕಳೆ ಮತ್ತೆ ಮರಳುತ್ತದೆ ಎಂದರು. ತಮ್ಮನ ಕಣ್ಣುಗಳಲ್ಲಿ ಒಂದು ಹೊಳಪಿತ್ತು. ಅವನು ಅಂಜುತ್ತಲೇ, ಅಪ್ಪ, ನಿಮಗೆ ಕೋಪ ಬರದಿದ್ದರೆ ನಾನೊಂದು ಮಾತು ಹೇಳಲೇ? ನನಗೆ ಕೋಮಲ್ ಎಂಬ ಹುಡುಗಿ ಇಷ್ಟ. ನೀವು ಅಲ್ಲಿ ನನ್ನ ವಿಷಯ ಮಾತನಾಡಿದರೆ ಎಂದು ಹೇಳಿದನು. ಅಪ್ಪ ತುಂಬಾ ಪ್ರೀತಿಯಿಂದ ತಮ್ಮನ ಭುಜದ ಮೇಲೆ ಕೈ ಇಟ್ಟು, ಮಗನೇ, ನೀನು ನನ್ನ ಮಗ. ನಿನ್ನ ಇಷ್ಟವಿಲ್ಲದೆ ನಿನ್ನ ಮದುವೆ ಮಾಡಿ ನಿನ್ನನ್ನು ಹೇಗೆ ಕೋಪ ಮಾಡಿಕೊಳ್ಳಲಿ? ಈಗ ಕೋಮಲ್ ಅವಳೇ ನಿನ್ನ ಹೆಂಡತಿಯಾಗುತ್ತಾಳೆ. ಇದು ನನ್ನ ಮಾತು ಎಂದರು. ಅಪ್ಪ ತಮ್ಮನ ಸಂತೋಷದಲ್ಲಿ ಸಂತೋಷವಾಗಿದ್ದರು. ಆದ್ದರಿಂದ ಬಹಳ ಸಂತೋಷದಿಂದ ಕೋಮಲ್ ಅತ್ತಿಗೆಯನ್ನು ಸೊಸೆಯಾಗಿ ಮನೆಗೆ ಕರೆತಂದರು. ಮತ್ತು ಅದೇ ದಿನ ನಾನು ಕೂಡ ವಿದಾಯ ಹೇಳಿ ನನ್ನ ಗಂಡನ ಮನೆಗೆ ಹೋದೆ. ನನ್ನ ಮದುವೆ ಬಹಳ ಒಳ್ಳೆಯ ಮನೆಯಲ್ಲಿ ನಡೆದಿತ್ತು. ಅದೃಷ್ಟವಶಾತ್ ನನಗೆ ಸಿಕ್ಕ ಅತ್ತೆ ಮಾವಂದಿರ ಮನೆಯೂ ತುಂಬಾ ಚೆನ್ನಾಗಿತ್ತು. ನನ್ನ ಪತಿ ರಾಜ್ವೀರ್ ತುಂಬಾ ಕಾಳಜಿ ವಹಿಸುವ ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದರು. ಮದುವೆಯ ಆರಂಭದ ದಿನಗಳಲ್ಲಿ ನಾನು ಆಗಾಗ್ಗೆ ನನ್ನ ಪತಿಯ ಬಳಿ ಹೀಗೆನ್ನುತ್ತಿದ್ದೆ, ನೋಡಿ, ನನಗೆ ಅಪ್ಪನನ್ನು ನೋಡಬೇಕೆಂದು ತುಂಬಾ ಅನಿಸುತ್ತಿದೆ. ನಾವು ಮನೆಗೆ ಒಂದು ಸುತ್ತು ಹೋಗಿ ಬರೋಣವೇ ಎಂದು ಹೇಳುತ್ತಿದ್ದೆ. ಅವರು ಯಾವಾಗಲೂ ನಗುತ್ತಾ, ಅರೆ, ಅದು ನಿನ್ನದೇ ಮನೆ, ನಿನಗೆ ಯಾವಾಗ ಬೇಕೋ ಆವಾಗ ಹೋಗು ಎಂದು ಹೇಳುತ್ತಿದ್ದರು. ಆಗ ಮಕ್ಕಳಿರಲಿಲ್ಲ ಮತ್ತು ಜವಾಬ್ದಾರಿಗಳು ಕಡಿಮೆಯಿದ್ದವು. ಆದ್ದರಿಂದ ತಿಂಗಳಿಗೆ 1 ಅಥವಾ 2 ಬಾರಿಯಾದರೂ ಅಪ್ಪನ ಮನೆಗೆ ಹೋಗುತ್ತಿದ್ದೆವು. ನಾನು ಹೋದಾಗಲೆಲ್ಲ ಅಪ್ಪನ ಮುಖ ಅರಳುತ್ತಿತ್ತು. ಅವರು ನನ್ನ ತಲೆಯ ಮೇಲೆ ಕೈಯಾಡಿಸಿ ಹೇಳುತ್ತಿದ್ದರು, ನನ್ನ ಮಗಳು ಬಂದಳು ಎಂದರೆ ಮನೆಯಲ್ಲಿ ವಸಂತಕಾಲ ಬಂದಂತೆ ಎನ್ನುತ್ತಿದ್ದರು. ಅತ್ತಿಗೆ ಕೂಡ ಆಗ ಹೊಸದಾಗಿ ಬಂದಿದ್ದರು. ಹಾಗಾಗಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ತಮಾಷೆ ಮಾಡುತ್ತಿದ್ದೆವು ಮತ್ತು ಅಪ್ಪ ನಮ್ಮನ್ನು ನೋಡಿ ಸಂತೋಷಪಡುತ್ತಿದ್ದರು. ಆದರೆ ಸಮಯ ಯಾವಾಗಲೂ ಒಂದೇ ಆಗಿರುವುದಿಲ್ಲ. ಸ್ವಲ್ಪ ಸಮಯದ ನಂತರ ತಮ್ಮ ಸುಷ್ಮಾ, ಮನೆಯ ಪರಿಸ್ಥಿತಿಯನ್ನು ಇನ್ನಷ್ಟು ಸುಧಾರಿಸಲು ನಾನು ಪುಣೆಗೆ ಹೋಗಲು ನಿರ್ಧರಿಸಿದ್ದೇನೆ. ಅಲ್ಲಿ ಹೋಗಿ ಕೆಲಸ ಮಾಡುತ್ತೇನೆ ಎಂದನು. ನಾನು ಬೇಸರದಿಂದ, ತಮ್ಮ, ಅಪ್ಪ ಮತ್ತು ಅತ್ತಿಗೆ ಒಬ್ಬರೇ ಹೇಗೆ ಇರುತ್ತಾರೆ ಎಂದು ಕೇಳಿದೆ. ತಮ್ಮ ಸಮಾಧಾನ ಹೇಳುತ್ತಾ, ನೀನು ಚಿಂತಿಸಬೇಡ. ಕೋಮಲ್ ತುಂಬಾ ಬುದ್ಧಿವಂತೆ. ಅವಳು ಅಪ್ಪನ ತುಂಬಾ ಚೆನ್ನಾಗಿ ಕಾಳಜಿ ವಹಿಸುತ್ತಾಳೆ ಎಂದನು. ನಂತರ ಕೆಲವು ದಿನಗಳಲ್ಲಿಯೇ ತಮ್ಮ ಕೆಲಸಕ್ಕಾಗಿ ಪುಣೆಗೆ ಹೋದನು ಮತ್ತು ವರ್ಷಕ್ಕೆ 1 ಅಥವಾ 2 ಬಾರಿ ಬಂದು ಹೋಗುತ್ತಿದ್ದನು. ಈ ಮಧ್ಯೆ ಅತ್ತಿಗೆಗೆ 2 ಮುದ್ದಾದ ಮಕ್ಕಳು ಆದವು ಮತ್ತು ದೇವರು ನನಗೂ ಮಕ್ಕಳ ಭಾಗ್ಯ ನೀಡಿದನು. ನಾನು ಕೂಡ 2 ಮಕ್ಕಳ ತಾಯಿಯಾಗಿದ್ದೆ. ಅದರ ನಂತರ ನಾನು ಎಷ್ಟು ಬ್ಯೂಸಿಯಾದೆ ಎಂದರೆ ತಲೆ ಎತ್ತಲು ಸಮಯ ಸಿಗುತ್ತಿರಲಿಲ್ಲ. ಮೊದಲು ನಾನು ತಿಂಗಳಿಗೆ 1 ಅಥವಾ 2 ಬಾರಿ ಅಪ್ಪನ ಮನೆಗೆ ಹೋಗುತ್ತಿದ್ದೆ. ಈಗ ಆ ಅಂತರವೂ ಹೆಚ್ಚುತ್ತಾ ಹೋಯಿತು. ಮನೆ ಮತ್ತು ಮಕ್ಕಳ ಗೊಂದಲದಲ್ಲಿ ಹೊರಗೆ ಹೋಗಲು ಆಗುತ್ತಿರಲಿಲ್ಲ. ಈಗ 3 ತಿಂಗಳು ಕಳೆದು ಹೋಗುತ್ತಿದ್ದವು ಮತ್ತು ನಾನು ಅಪ್ಪನ ಮುಖವನ್ನು ನೋಡಲು ಆಗುತ್ತಿರಲಿಲ್ಲ.
ಆದರೆ ಫೋನ್ನಲ್ಲಿ ಅತ್ತಿಗೆಯೊಂದಿಗೆ ಆಗಾಗ್ಗೆ ಮಾತನಾಡುತ್ತಿದ್ದೆ. ನಾನು ಫೋನ್ ಮಾಡಿದಾಗಲೆಲ್ಲ ಅತ್ತಿಗೆ, ಅಪ್ಪ ಹೇಗಿದ್ದಾರೆ? ಅವರ ಆರೋಗ್ಯ ಚೆನ್ನಾಗಿದೆ ತಾನೇ? ಎಂದು ಕೇಳುತ್ತಿದ್ದೆ. ಅತ್ತಿಗೆ ಪ್ರತಿ ಬಾರಿಯೂ ತುಂಬಾ ಸಿಹಿಯಾಗಿ, ಅರೆ ಸುಷ್ಮಾ, ನೀನು ಚಿಂತಿಸಬೇಡ, ಅಪ್ಪ ಸಂಪೂರ್ಣವಾಗಿ ಆರಾಮಾಗಿದ್ದಾರೆ, ತಮ್ಮದೇ ಮೋಜಿನಲ್ಲಿದ್ದಾರೆ, ಅವರು ದಿನವಿಡೀ ವಿಶ್ರಾಂತಿ ಪಡೆಯುತ್ತಾರೆ ಎಂದು ಉತ್ತರಿಸುತ್ತಿದ್ದರು. ಆದರೆ ನನಗೆ ಅಪ್ಪನೊಂದಿಗೆ 2 ನಿಮಿಷ ಮಾತನಾಡಬೇಕೆಂದು ಅನಿಸುತ್ತಿತ್ತು. ನಾನು, ಅತ್ತಿಗೆ, ಅಪ್ಪನ ಹತ್ತಿರ ಸ್ವಲ್ಪ ಮಾತನಾಡಿಸಿ, ಅವರ ಧ್ವನಿ ಕೇಳಿ ತುಂಬಾ ದಿನವಾಯಿತು ಎನ್ನುತ್ತಿದ್ದೆ. ಕೆಲವೊಮ್ಮೆ ಅತ್ತಿಗೆ ಮಾತನಾಡಿಸುತ್ತಿದ್ದರು, ಆದರೆ ಹೆಚ್ಚಾಗಿ ಅವರು ಏನಾದರೂ ಒಂದು ನೆಪ ಹೇಳುತ್ತಿದ್ದರು. ಓಹ್ ಸುಷ್ಮಾ, ಅಪ್ಪ ಈಗಷ್ಟೇ ಮಲಗಿದ್ದಾರೆ ಅಥವಾ ಅವರು ಊಟ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದರು. ನಾನು ಮೊದಲು ಅತ್ತಿಗೆಯ ಮಾತುಗಳನ್ನು ನಂಬುತ್ತಿದ್ದೆ. ನನ್ನ ತಮ್ಮ ಕೆಲಸಕ್ಕೆ ಹೋಗಿದ್ದಾನೆ, ಆದರೆ ನನ್ನ ಅತ್ತಿಗೆ ನನ್ನ ಅಪ್ಪನ ನೆರಳಾಗಿ ಅವರ ಜೊತೆ ಇದ್ದಾರೆ, ಅವರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಆದರೆ ನನ್ನ ಈ ನಿರ್ಲಕ್ಷ್ಯ ಮತ್ತು ಅತ್ತಿಗೆಯ ಮೇಲಿನ ಈ ಕುರುಡು ನಂಬಿಕೆ ಮುಂಬರುವ ದಿನಗಳಲ್ಲಿ ಎಂತಹ ಆಪತ್ತು ತರಲಿದೆ ಎಂದು ನನಗೆ ತಿಳಿದಿರಲಿಲ್ಲ. ಸಮಯ ರೆಕ್ಕೆ ಕಟ್ಟಿ ಹಾರುತ್ತಿತ್ತು ಮತ್ತು ನಾನು ನನ್ನ ಸಂಸಾರ ಜೀವನದ ಬಲೆಯಲ್ಲಿ ಕೆಟ್ಟದಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೆ. ನನಗೆ ನನ್ನದೇ ಆದ 2 ಮಕ್ಕಳಿದ್ದರು ಮತ್ತು ಅವರ ಪಾಲನೆ, ಶಾಲೆ ಮತ್ತು ಮನೆ ಕೆಲಸಗಳು ನನ್ನನ್ನು ಯಂತ್ರವನ್ನಾಗಿ ಮಾಡಿದ್ದವು. ಮೊದಲು ಪ್ರತಿ ತಿಂಗಳು ಹೋಗುತ್ತಿದ್ದವಳು ಈಗ ಅದಕ್ಕೆ ತುಂಬಾ ಸಮಯ ಹಿಡಿಯುತ್ತಿತ್ತು. ಒಂದು ದಿನ ನಾನು ಮನೆಯ ಕೆಲಸ ಮುಗಿಸಿದ ನಂತರ ನಿಟ್ಟುಸಿರು ಬಿಟ್ಟು, ಬಾ ಇವತ್ತು ಅಪ್ಪನ ಹತ್ತಿರ ಮಾತನಾಡೋಣ ಎಂದುಕೊಂಡೆ. ನಾನು ತಮ್ಮನ ಮನೆಗೆ ಫೋನ್ ಮಾಡಿದೆ. ಆ ಕಡೆಯಿಂದ ಅತ್ತಿಗೆಯ ಲವಲವಿಕೆಯ ಧ್ವನಿ ಕೇಳಿಸಿತು. ಹಲೋ ಸುಷ್ಮಾ, ಹೇಗಿದ್ದೀಯಾ? ಮತ್ತು ನಿನ್ನ ಮಕ್ಕಳು ಹೇಗಿದ್ದಾರೆ? ನಾನು ನಗುತ್ತಾ, ಹೌದು ಅತ್ತಿಗೆ, ನಾನು ಚೆನ್ನಾಗಿದ್ದೀನಿ ಮತ್ತು ಮಕ್ಕಳು ಚೆನ್ನಾಗಿದ್ದಾರೆ. ಮನೆಯ ಕೆಲಸಗಳಿಂದ ನಿಮ್ಮ ಕಡೆಗೆ ಬರಲು ಸಮಯವೇ ಸಿಗುತ್ತಿಲ್ಲ. ತಮ್ಮನ ಫೋನ್ ಬಂದಿತ್ತಾ? ಅವರು ಹೇಗಿದ್ದಾರೆ ಎಂದು ಕೇಳಿದೆ. ಅತ್ತಿಗೆ ತಕ್ಷಣವೇ, ಹೌದು, ನಿನ್ನೆಯಷ್ಟೇ ಅವರ ಫೋನ್ ಬಂದಿತ್ತು. ಅವರು ತುಂಬಾ ಖುಷಿಯಾಗಿದ್ದಾರೆ ಮತ್ತು ಕೆಲಸ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಎಂದು ಹೇಳುತ್ತಿದ್ದರು. ಅವರು ಯಾವಾಗಲೂ ಅಪ್ಪನ ಬಗ್ಗೆಯೇ ಚಿಂತಿಸುತ್ತಿರುತ್ತಾರೆ. ನಾನು ಚಿಂತಿಸಬೇಡಿ, ಅಪ್ಪ ಇಲ್ಲಿ ತುಂಬಾ ಚೆನ್ನಾಗಿ ಇದ್ದಾರೆ ಎಂದು ಅವರಿಗೆ ತಿಳುವಳಿಕೆ ಹೇಳುತ್ತೇನೆ ಎಂದು ಉತ್ತರಿಸಿದರು. ಅತ್ತಿಗೆಯ ಈ ಮಾತು ಕೇಳಿ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನವಾಯಿತು. ದೇವರಿಗೆ ಧನ್ಯವಾದ, ಅಪ್ಪನಿಗೆ ಯಾವುದೇ ತೊಂದರೆ ಇಲ್ಲ ಎಂದುಕೊಂಡೆ. ನಾನು ಅತ್ತಿಗೆ ಅಪ್ಪನ ಹತ್ತಿರ ಸ್ವಲ್ಪ ಮಾತನಾಡಿಸಿ, ತುಂಬಾ ದಿನಗಳಾಗಿವೆ, ಅವರ ಧ್ವನಿ ಕೇಳಿಲ್ಲ ಎಂದೆ. ಅತ್ತಿಗೆ ತಕ್ಷಣವೇ, ಅರೆ ಸುಷ್ಮಾ, ಈಗ ತಾನೇ ಅವರು ಊಟ ಮಾಡಿ ಮಲಗಿದ್ದಾರೆ. ನಿನಗೆ ಗೊತ್ತಲ್ಲವೇ ವಯಸ್ಸಾದವರ ನಿದ್ದೆ ಎಷ್ಟು ಸೂಕ್ಷ್ಮ ಎಂದು. ನಾನು ಅವರನ್ನು ಎಬ್ಬಿಸಿದರೆ ಅವರ ಆರೋಗ್ಯ ಕೆಡುತ್ತದೆ ಮತ್ತು ದಿನವಿಡೀ ಅವರು ಕಿರಿಕಿರಿ ಮಾಡಿಕೊಳ್ಳುತ್ತಾರೆ ಎಂದರು. ನಾನು ನಿರಾಶೆಯಿಂದ ಹೀಗೆ ಹೇಳಿದೆ, ಸರಿ, ಪರವಾಗಿಲ್ಲ, ನಾನು ಅವರ ಆರೋಗ್ಯದ ಬಗ್ಗೆ ಕೇಳುತ್ತಿದ್ದೆ ಮತ್ತು ಸುಷ್ಮಾ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಿದ್ದಳು ಎಂದು ಹೇಳಿ, ನಾನು ಬೇಗನೆ ಮನೆಗೆ ಬರಲು ಪ್ರಯತ್ನಿಸುತ್ತೇನೆ ಎಂದೆ. ಇದೇ ರೀತಿಯಲ್ಲಿ ಹಲವು ತಿಂಗಳುಗಳು ಕಳೆದವು. ಯಾವಾಗಲಾದರೂ ಅಪ್ಪನ ಜೊತೆ ಮಾತನಾಡಿದಾಗ ಅವರು ಚೆನ್ನಾಗಿ ಮಾತನಾಡುತ್ತಿದ್ದರು, ಆದರೆ ಅವರ ಧ್ವನಿಯಲ್ಲಿ ಮೊದಲಿನ ಆ ಗತ್ತು ಮತ್ತು ಸಂತೋಷ ಈಗ ಕಂಡುಬರುತ್ತಿರಲಿಲ್ಲ. ಆದರೆ ನಾನು ಅದನ್ನು ವಯಸ್ಸಿನ ಪರಿಣಾಮ ಎಂದುಕೊಂಡು ನಿರ್ಲಕ್ಷಿಸಿದೆ. ಒಂದು ದಿನ ನನ್ನ ಪತಿ ರಾಜ್ವೀರ್ ನಾನು ಬೇಸರದಿಂದ ಇರುವುದನ್ನು ನೋಡಿ, ಸುಷ್ಮಾ, ಏನಾಯಿತು? ನೀನು ಇಂದು ತುಂಬಾ ಮೌನವಾಗಿದ್ದೀಯಾ ಎಂದು ಕೇಳಿದರು. ನಾನು ನಿಟ್ಟುಸಿರು ಬಿಟ್ಟು, ಏನಿಲ್ಲ, ಅಪ್ಪನ ನೆನಪು ತುಂಬಾ ಬರುತ್ತಿದೆ. 6 ತಿಂಗಳಾಯಿತು ನಾನು ಅವರನ್ನು ನೋಡಲು ಹೋಗಲು ಸಾಧ್ಯವಾಗಲಿಲ್ಲ. ಅವರು ಯಾವ ಸ್ಥಿತಿಯಲ್ಲಿ ಇದ್ದಾರೋ ಏನೋ ಎಂದೆ. ನನ್ನ ಪತಿ ಪ್ರೀತಿಯಿಂದ ನನ್ನ ತಲೆಯ ಮೇಲೆ ಕೈಯಿಟ್ಟು, ಅದರಲ್ಲಿ ಚಿಂತೆ ಮಾಡುವ ವಿಷಯ ಏನಿದೆ? ಭಾನುವಾರ ಮಕ್ಕಳಿಗೆ ರಜೆ ಇರುತ್ತದೆ. ನಾವೆಲ್ಲರೂ ಅಲ್ಲಿಗೆ ಹೋಗೋಣ ಮತ್ತು ದಿನವಿಡೀ ಅಪ್ಪನ ಜೊತೆಯೇ ಕಳೆಯೋಣ ಎಂದರು. ಇದನ್ನು ಕೇಳಿ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಭಾನುವಾರದಂದು ನಾವೆಲ್ಲರೂ ತಯಾರಾಗಿ ತಮ್ಮನ ಮನೆಗೆ ತಲುಪಿದೆವು. ನಾವು ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಅತ್ತಿಗೆ ನಗುತ್ತಾ ನಮ್ಮ ಸ್ವಾಗತಕ್ಕೆ ಮುಂದೆ ಬಂದರು. ಬನ್ನಿ ಬನ್ನಿ ಸುಷ್ಮಾ, ಎಷ್ಟು ದಿನಗಳ ನಂತರ ದಾರಿ ಮರೆತಿದ್ದೀಯಾ? ನೀನಂತೂ ಬರೋದನ್ನೇ ಬಿಟ್ಟುಬಿಟ್ಟಿದ್ದೆ ಎಂದರು. ನಾನು ನಗುತ್ತಾ ಅತ್ತಿಗೆಯನ್ನು ತಬ್ಬಿಕೊಂಡು ಹೀಗೆ ಹೇಳಿದೆ, ಅತ್ತಿಗೆ, ಮಕ್ಕಳ ಶಾಲೆ ಮತ್ತು ಮನೆಯ ಜವಾಬ್ದಾರಿಗಳು ಮುತ್ತಿಕೊಂಡಿವೆ. ಅಪ್ಪ ಎಲ್ಲಿದ್ದಾರೆ ಎಂದು ಕೇಳಿದೆ. ಅವರು ತಮ್ಮ ಕೋಣೆಯಲ್ಲಿದ್ದಾರೆ, ಹೋಗಿ ಮೊದಲು ಅವರನ್ನು ನೋಡು ಎಂದು ಅತ್ತಿಗೆ ಸನ್ನೆ ಮಾಡಿದರು. ನಾನು ವೇಗವಾಗಿ ಅಪ್ಪನ ಕೋಣೆಯ ಕಡೆಗೆ ಹೋದೆ. ಅಪ್ಪ ಮಂಚದ ಮೇಲೆ ಕುಳಿತಿದ್ದರು. ನನ್ನನ್ನು ನೋಡಿದ ಕೂಡಲೇ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಹೊಳಪು ಬಂತು ಮತ್ತು ಅವರು ನಡುಗುವ ಕೈಗಳಿಂದ ನನ್ನನ್ನು ತಮ್ಮ ಎದೆಗೆ ಅಪ್ಪಿಕೊಂಡರು. ನನ್ನ ಮಗಳು ಬಂದಳಾ ಎಂದರು. ನಾನು, ಹೌದು ಅಪ್ಪ, ನಿಮ್ಮ ನೆನಪು ತುಂಬಾ ಬರುತ್ತದೆ.
ಆದರೆ ಮನೆಯ ಕೆಲಸಗಳಿಂದಾಗಿ ಎಲ್ಲಿಯೂ ಹೋಗಲು ಆಗುವುದಿಲ್ಲ. ಈಗ ನೋಡಿ ಮಕ್ಕಳಿಗೂ ರಜೆಯಿತ್ತು. ಅದಕ್ಕೆ ರಾಜ್ವೀರ್ ಕರೆದುಕೊಂಡು ಬಂದರು. ಅಪ್ಪ, ನೀನು ಹೇಳಿ, ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳಿದೆ. ಅಪ್ಪ ನನಗೆ ಉತ್ತರ ನೀಡುವಷ್ಟರಲ್ಲೇ ಅತ್ತಿಗೆ ಬಂದು, ಸುಷ್ಮಾ, ನಿಮ್ಮ ಅಪ್ಪನಿಗೆ ತಿಳುವಳಿಕೆ ಹೇಳು. ಇವರು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದಿಲ್ಲ. ನಾನು ಊಟ ಕೊಟ್ಟಾಗಲೆಲ್ಲ ಹಸಿವಿಲ್ಲ ಎಂದು ಸ್ವಲ್ಪ ತಿಂದು ಬಿಟ್ಟುಬಿಡುತ್ತಾರೆ. ಹೇಳು, ಹೀಗಾದರೆ ಹೇಗೆ ನಡೆಯುತ್ತದೆ ಎಂದು ಹೇಳತೊಡಗಿದರು. ಆಗ ಅಪ್ಪ ಕೂಡ ಸಣ್ಣ ಧ್ವನಿಯಲ್ಲಿ, ಹೌದು ಮಗಳೇ, ಸೊಸೆ ಹೇಳುತ್ತಿರುವುದು ಸರಿಯೇ. ವಯಸ್ಸಾದ ಮೇಲೆ ಹಸಿವು ಕಡಿಮೆಯಾಗುತ್ತದೆ. ನೀನು ಹೇಳು, ನೀನು ಸಂತೋಷವಾಗಿದ್ದೀಯಾ ತಾನೇ ಎಂದರು. ನಾನು ಅಪ್ಪನನ್ನು ನೋಡಿದೆ. ಅವರು ನೋಡಲು ಸರಿಯಾಗಿಯೇ ಕಾಣುತ್ತಿದ್ದರು. ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಇತ್ತು. ಅದನ್ನು ನನಗೆ ಓದಲು ಸಾಧ್ಯವಾಗಲಿಲ್ಲ. ಬಹುಶಃ ಮಗ ದೂರವಿರುವ ದುಃಖ ಅಥವಾ ಅಮ್ಮನ ನೆನಪು ಅವರನ್ನು ಕಾಡುತ್ತಿದೆ ಎಂದು ನಾನು ಭಾವಿಸಿದೆ. ಅಂದು ದಿನವಿಡೀ ನಾವು ಅಲ್ಲಿಯೇ ಇದ್ದೆವು. ಅತ್ತಿಗೆ ನಮ್ಮನ್ನು ತುಂಬಾ ಉಪಚರಿಸಿದರು ಮತ್ತು ಅಪ್ಪನ ಸುತ್ತಮುತ್ತಲೇ ಸುತ್ತುತ್ತಿದ್ದರು. ನಾನು ಅಪ್ಪನ ಜೊತೆ ಏನಾದರೂ ಮಾತನಾಡಲು ಹೋದಾಗಲೆಲ್ಲ ಅತ್ತಿಗೆ ತಕ್ಷಣ ಮಧ್ಯೆ ಬಂದು ಮಾತನಾಡುತ್ತಿದ್ದರು ಮತ್ತು ಮಾತಿನ ದಿಕ್ಕನ್ನೇ ಬದಲಿಸುತ್ತಿದ್ದರು. ಸಂಜೆ ನಾವು ಹೊರಡಲು ಎದ್ದಾಗ ಅಪ್ಪ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವರ ಹಿಡಿತದಲ್ಲಿ ಒಂದು ತಿಳಿಯದ ಭಯವಿತ್ತು. ನಾನು, ಏನಾಯಿತು ಅಪ್ಪ, ನೀವು ಏನಾದರೂ ಹೇಳಬೇಕೇ ಎಂದು ಕೇಳಿದೆ. ಆಗ ಅತ್ತಿಗೆ ತಕ್ಷಣ, ಹೌದು, ಚಿಂತಿಸಬೇಡಿ ಸುಷ್ಮಾ, ಮತ್ತೆ ಬೇಗ ಬರುತ್ತಾಳೆ. ನೀನು ಹೋಗುತ್ತಿದ್ದೀಯಲ್ಲವಾ? ಇಷ್ಟು ದಿನಗಳ ನಂತರ ಬಂದಿದ್ದೆ, ಅದಕ್ಕೆ ಅಪ್ಪ ಬೇಸರಗೊಂಡಿದ್ದಾರೆ ಎಂದರು. ನಂತರ ನಾನು ಅಪ್ಪನ ಹಣೆಗೆ ಮುತ್ತಿಟ್ಟು, ಅಪ್ಪ, ನಾನು ಬೇಗ ಬರುತ್ತೇನೆ. ನೀವು ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಮತ್ತು ಅತ್ತಿಗೆಗೆ ಹೆಚ್ಚು ತೊಂದರೆ ಕೊಡಬೇಡಿ ಎಂದೆ. ಅಪ್ಪ ಅಸಹಾಯಕತೆಯಿಂದ ಅತ್ತಿಗೆಯ ಕಡೆ ನೋಡಿದರು ಮತ್ತು ಸುಮ್ಮನಾದರು. ನಾನು ನಿರಾಳವಾಗಿ ನನ್ನ ಮನೆಗೆ ಮರಳಿದೆ. ಈ ಮೌನದ ಹಿಂದೆ ಎಂತಹ ಬಿರುಗಾಳಿ ಅಡಗಿದೆ ಮತ್ತು ನನ್ನ ಈ ನಿರ್ಲಕ್ಷ್ಯ ನನ್ನ ಅಪ್ಪನಿಗೆ ಎಷ್ಟು ದೊಡ್ಡ ನೋವಾಗಲಿದೆ ಎಂದು ನನಗೆ ಅಂದಾಜೇ ಇರಲಿಲ್ಲ. ಜೀವನದ ಕೆಲಸಗಳಲ್ಲಿ ನಾನು ಎಷ್ಟರ ಮಟ್ಟಿಗೆ ಸಿಕ್ಕಿಹಾಕಿಕೊಂಡೆ ಎಂದರೆ ನನ್ನ ಮನೆಯ ಸಮಸ್ಯೆಗಳು ಮತ್ತು ಮಕ್ಕಳ ಆರೈಕೆಯಲ್ಲಿಯೇ ಮುಳುಗಿಹೋದೆ ಮತ್ತು ಸಮಯದ ಅರಿವೇ ಆಗಲಿಲ್ಲ. ಆ ಕೊನೆಯ ಭೇಟಿಯಾಗಿ ಹಲವು ತಿಂಗಳುಗಳು ಕಳೆದಿದ್ದವು. ನಾನು ತೆಗೆದುಕೊಂಡು ಬಂದಿದ್ದ ಸಮಾಧಾನ ಈಗ ನಿಧಾನವಾಗಿ ಮಸುಕಾಗತೊಡಗಿತ್ತು. ಆರಂಭದಲ್ಲಿ ಪ್ರತಿ 2ನೇ 3ನೇ ದಿನ ಫೋನ್ ಮಾಡಿ ಅಪ್ಪನ ಬಗ್ಗೆ ವಿಚಾರಿಸಲು ಪ್ರಯತ್ನಿಸಿದೆ. ಆದರೆ ಅತ್ತಿಗೆಯ ವರ್ತನೆ ಮತ್ತು ಅವರ ಮಾತುಗಳು ನನ್ನನ್ನು ಸುಮ್ಮನಾಗಿಸುತ್ತಿದ್ದವು. ಒಂದು ದಿನ ಮಧ್ಯಾಹ್ನ ನಾನು ಕೆಲಸ ಮುಗಿಸಿ ತಮ್ಮನ ಮನೆಗೆ ಫೋನ್ ಮಾಡಿದೆ. ರಿಂಗ್ ಆಗುತ್ತಲೇ ಇತ್ತು ಮತ್ತು ಬಹಳ ಹೊತ್ತಿನ ನಂತರ ಅತ್ತಿಗೆ ಫೋನ್ ತೆಗೆದರು. ನಾನು ಅವಸರದಲ್ಲಿ, ಅತ್ತಿಗೆ ಹೇಗಿದ್ದೀರಾ ಮತ್ತು ಅಪ್ಪ ಹೇಗಿದ್ದಾರೆ ಎಂದು ಕೇಳಿದೆ. ಆಗ ಅತ್ತಿಗೆಯ ಧ್ವನಿಯಲ್ಲಿ ಮೊದಲಿನ ಆ ಮೃದುತ್ವ ಇರಲಿಲ್ಲ. ಅವರು ಒರಟಾಗಿ, ಸುಷ್ಮಾ, ನಾನಂತೂ ಚೆನ್ನಾಗಿದ್ದೀನಿ. ನೀನು ಹೇಳು, ಈ ಸಮಯದಲ್ಲಿ ಹೇಗೆ ಫೋನ್ ಮಾಡಿದೆ? ಎಲ್ಲ ಸರಿಯಾಗಿದೆಯಾ ಎಂದು ಕೇಳಿದರು. ನಾನು ಸ್ವಲ್ಪ ಹಿಂಜರಿಯುತ್ತಾ, ಹೌದು ಅತ್ತಿಗೆ, ಎಲ್ಲವೂ ಸರಿಯಾಗಿದೆ. ಅಪ್ಪನ ನೆನಪು ತುಂಬಾ ಬರುತ್ತಿತ್ತು. ಅವರ ಜೊತೆ ಮಾತನಾಡಬೇಕು ಅನ್ನಿಸಿತು. ಅವರು ಎಚ್ಚರವಾಗಿದ್ದರೆ ಸ್ವಲ್ಪ ಮಾತನಾಡಿಸಿ ಎಂದೆ. ಅತ್ತಿಗೆ ತಕ್ಷಣವೇ, ಓಹೋ ಸುಷ್ಮಾ, ನೀನು ಕೂಡ ತಪ್ಪು ಸಮಯದಲ್ಲಿ ಫೋನ್ ಮಾಡುತ್ತೀಯಾ? ಅಪ್ಪ ಈಗಷ್ಟೇ ಮನೆಯಿಂದ ಹೊರಗೆ ಹೋಗಿದ್ದಾರೆ. ಅವರ ಹಳೆಯ ಸ್ನೇಹಿತರೊಬ್ಬರು ತೀರಿಕೊಂಡರು, ಅಲ್ಲಿಗೆ ಹೋಗಿದ್ದಾರೆ ಎಂದರು. ನಾನು ಆಶ್ಚರ್ಯದಿಂದ, ಅಚ್ಚ, ಇಷ್ಟು ಬಿಸಿಲಿನಲ್ಲಿ ಅವರು ಒಬ್ಬರೇ ಹೋಗಿದ್ದಾರೆಯೇ? ಯಾರನ್ನಾದರೂ ಜೊತೆಗೆ ಕರೆದುಕೊಂಡು ಹೋಗಬೇಕಿತ್ತು ಎಂದು ಕೇಳಿದೆ. ಅತ್ತಿಗೆ ತಕ್ಷಣ ಮಾತನ್ನು ಕತ್ತರಿಸಿ, ಅರೇ ಇಲ್ಲ, ನಾನೇ ಹೋಗುತ್ತೇನೆ ಎಂದು ಹಠಮಾಡುತ್ತಿದ್ದರು. ಹೇಗೂ ಅವರು ಈ ಬಡಾವಣೆಯಲ್ಲಿ ತಾನೇ ಹೋಗಿರುವುದು, ಈಗಲೇ ಬಂದುಬಿಡುತ್ತಾರೆ ಎಂದರು. ಅವರು ಮಾತನ್ನು ದಾಟಿಸಿದ್ದರಿಂದ ನಾನು ನಿರಾಶೆಯಿಂದ ಫೋನಿಟ್ಟೆ. ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅನುಮಾನ ಹುಟ್ಟಿಕೊಂಡಿತು. ಅಪ್ಪ ಇಷ್ಟು ಬಿಸಿಲಿನಲ್ಲಿ ಹೊರಗೆ ಹೋಗಲು ಇಷ್ಟಪಡುತ್ತಿರಲಿಲ್ಲ. ಮತ್ತೆ ಈಗ ಅವರು ಇಷ್ಟೊಂದು ಹೊರಗೆ ಏಕೆ ಇರುತ್ತಿದ್ದಾರೆ? ಕೆಲವು ದಿನಗಳ ನಂತರ ನಾನು ಮತ್ತೆ ಫೋನ್ ಮಾಡಿದೆ. ಆದರೆ ಮತ್ತೆ ಅದೇ ಕಥೆ ಪುನರಾವರ್ತನೆಯಾಯಿತು. ನಾನು ಅತ್ತಿಗೆ ಅಪ್ಪ ಮನೆಯಲ್ಲಿ ಇದ್ದಾರಾ ಎಂದು ಕೇಳಿದೆ. ಅತ್ತಿಗೆ, ಇಲ್ಲ ಸುಷ್ಮಾ, ಅವರು ತಮ್ಮ ಸ್ನೇಹಿತರೊಂದಿಗೆ ಪಾರ್ಕ್ನಲ್ಲಿ ಕುಳಿತುಕೊಳ್ಳಲು ಹೋಗಿದ್ದಾರೆ. ನಿನಗೆ ಗೊತ್ತಲ್ಲ, ವಯಸ್ಸಾದವರಿಗೆ ಮನೆಯಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಅವರು ಹೊರಗೆ ಖುಷಿಯಾಗಿರುತ್ತಾರೆ ಎಂದರು. ಈಗ ಇದು ದಿನಚರಿಯ ಭಾಗವಾಗಿತ್ತು. ನಾನು ಫೋನ್ ಮಾಡಿದಾಗಲೆಲ್ಲ ಅತ್ತಿಗೆ ಯಾವುದಾದರೂ ಹೊಸ ನೆಪ ಹೇಳುತ್ತಿದ್ದರು. ಕೆಲವೊಮ್ಮೆ ಅಪ್ಪ ಸ್ನೇಹಿತರ ಬಳಿ ಇರುತ್ತಿದ್ದರು, ಕೆಲವೊಮ್ಮೆ ಯಾರದ್ದೋ ಸಾವಿನ ಮನೆಗೆ ಹೋಗಿರುತ್ತಿದ್ದರು ಮತ್ತು ಕೆಲವೊಮ್ಮೆ ಪಾರ್ಕ್ನಲ್ಲಿ. ಆದರೆ ಓಡಾಡಲು ಭಯಪಡುತ್ತಿದ್ದ ಅಪ್ಪ ಈಗ ದಿನವಿಡೀ ಮನೆಯಿಂದ ಹೊರಗೆ ಇರುವಷ್ಟು ಹೇಗೆ ಅಡ್ಡಾಡುತ್ತಿದ್ದಾರೆ ಎಂದು ನನಗೆ ಆಶ್ಚರ್ಯವಾಯಿತು. 6 ತಿಂಗಳು ಕಳೆದು ಹೋದವು.
ಈ 6 ತಿಂಗಳಲ್ಲಿ ನನ್ನ ಅಪ್ಪನೊಂದಿಗೆ ಒಮ್ಮೆಯೂ ಸರಿಯಾಗಿ ಮಾತನಾಡಲು ಸಾಧ್ಯವಾಗಿರಲಿಲ್ಲ. ನನ್ನ ಮನಸ್ಸು ಯಾವಾಗಲೂ ಉದಾಸೀನವಾಗಿರಲು ಪ್ರಾರಂಭಿಸಿತು. ಮನೆಯ ಕೆಲಸಗಳಲ್ಲಿ ನನಗೆ ಮನಸ್ಸು ಲಗತ್ತಾಗುತ್ತಿರಲಿಲ್ಲ. ಏನೋ ಕೆಟ್ಟದ್ದು ನಡೆಯಲಿದೆ ಅಥವಾ ನನ್ನ ಹೃದಯ ನನಗೆ ಯಾವುದೋ ಅಪಾಯದ ಬಗ್ಗೆ ಎಚ್ಚರಿಸುತ್ತಿದೆ ಎಂಬಂತೆ ಒಂದು ವಿಚಿತ್ರವಾದ ಚಡಪಡಿಕೆ ನನ್ನನ್ನು ಒಳಗೊಳಗೆ ತಿನ್ನುತ್ತಿತ್ತು. ಒಂದು ಸಂಜೆ ನಾನು ಮೌನವಾಗಿ ಕುಳಿತಿದ್ದಾಗ ನನ್ನ ಪತಿ ರಾಜ್ವೀರ್ ಮನೆಗೆ ಬಂದರು. ಅವರು ನಾನು ದುಃಖಿತಳಾಗಿರುವುದನ್ನು ನೋಡಿ, ಸುಷ್ಮಾ, ನೀನು ತುಂಬಾ ದಿನಗಳಿಂದ ಮೌನವಾಗಿದ್ದೀಯಾ? ಏನಾಯಿತು? ಏನಾದರೂ ತೊಂದರೆ ಇದ್ದರೆ ಹೇಳು ಎಂದು ಕೇಳಿದರು. ನಾನು ಗಾಬರಿಯಾದ ಧ್ವನಿಯಲ್ಲಿ, ನನಗೆ ಅಪ್ಪನ ಬಗ್ಗೆ ಚಿಂತೆಯಾಗುತ್ತಿದೆ. 6 ತಿಂಗಳಾಯಿತು, ಅವರ ಜೊತೆ ಮಾತೇ ಆಗಿಲ್ಲ. ಫೋನ್ ಮಾಡಿದರೆ ಅತ್ತಿಗೆ ಯಾವಾಗಲೂ ಅವರು ಹೊರಗೆ ಹೋಗಿದ್ದಾರೆ ಅಥವಾ ಏನೋ ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ. ಅಪ್ಪ ಏಕೆ ಇಷ್ಟು ಮನೆಯಿಂದ ಹೊರಗೆ ಇರುತ್ತಾರೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ನನ್ನ ಮನಸ್ಸು ತುಂಬಾ ಗಾಬರಿಯಾಗುತ್ತಿದೆ ಎಂದೆ. ನನ್ನ ಪತಿ ನನಗೆ ಸಮಾಧಾನ ಹೇಳುತ್ತಾ, ನೀನು ಸುಮ್ಮನೆ ಸಂಶಯ ಪಡುತ್ತಿದ್ದೀಯಾ? ಬಹುಶಃ ಮಗ ಹೋದ ನಂತರ ಅವರಿಗೆ ಒಂಟಿತನ ಕಾಡುತ್ತಿರಬಹುದು. ಅದಕ್ಕೆ ಸ್ನೇಹಿತರ ಜೊತೆ ಕಾಲ ಕಳೆಯುತ್ತಿರಬಹುದು. ನಿನಗೆ ಅಷ್ಟೊಂದು ಚಿಂತೆಯಿದ್ದರೆ ನಾವು ಅಪ್ಪನನ್ನು ನೋಡಲು ಹೋಗೋಣ ಬಾ ಎಂದರು. ನಾನು ತಕ್ಷಣವೇ ಮಕ್ಕಳ ಶಾಲೆಯ ರಜೆ ಬರಲಿದೆ. ರಜೆ ಬಂದ ತಕ್ಷಣ ನಾವು ಮತ್ತೆ ಅಪ್ಪನ ಮನೆಗೆ ಹೋಗೋಣ. ಈಗ ನಾನು ಫೋನ್ನಲ್ಲಿ ಮಾತನಾಡುವುದಿಲ್ಲ. ನೇರವಾಗಿ ಹೋಗಿ ಅಪ್ಪ ಯಾವ ಸ್ಥಿತಿಯಲ್ಲಿ ಇದ್ದಾರೆ ಎಂದು ನೋಡುತ್ತೇನೆ ಎಂದೆ. ಮುಂದಿನ ವಾರವೇ ಮಕ್ಕಳಿಗೆ ಬೇಸಿಗೆ ರಜೆ ಸಿಕ್ಕಿತು. ಈಗ ನಾನು ಒಂದು ದಿನವನ್ನೂ ತಡ ಮಾಡಲಿಲ್ಲ. ನನ್ನ ಹೃದಯ ಬಾಯಿಗೆ ಬಂದಿತ್ತು ಮತ್ತು ಹೇಗಾದರೂ ಮಾಡಿ ಹಾರಿ ಅಪ್ಪನ ಬಳಿ ತಲುಪಬೇಕು ಎಂಬ ಒಂದೇ ಆಲೋಚನೆ ಇತ್ತು. ನಾನು ಮಕ್ಕಳ ಸಾಮಾನುಗಳನ್ನು ಪ್ಯಾಕ್ ಮಾಡಿದೆ ಮತ್ತು ನನ್ನ ಪತಿ ರಾಜ್ವೀರ್ ಅವರ ಬಳಿ, ನಾವು ನಾಳೆ ಬೆಳಿಗ್ಗೆಯೇ ಹೊರಡೋಣ ಎಂದೆ. ನಾನು ತುಂಬಾ ಸಂತೋಷವಾಗಿದ್ದೆ. ಅಪ್ಪ ನನ್ನನ್ನು ಇದ್ದಕ್ಕಿದ್ದಂತೆ ನೋಡಿ ಎಷ್ಟು ಆಶ್ಚರ್ಯ ಮತ್ತು ಸಂತೋಷಪಡುತ್ತಾರೆ ಎಂದು ಯೋಚಿಸುತ್ತಿದ್ದೆ. ಅವರು ಮಕ್ಕಳನ್ನು ನೋಡಿ ಖಂಡಿತವಾಗಿಯೂ ತಬ್ಬಿಕೊಳ್ಳುತ್ತಾರೆ ಮತ್ತು ಅವರ ಮುಖದಲ್ಲಿ ಅದೇ ಹಳೆಯ ನಗು ಇರುತ್ತದೆ ಎಂದುಕೊಂಡೆ. ಅವರು ಯಾವಾಗಲೂ ಮಾಡುತ್ತಿದ್ದಂತೆ ತಮ್ಮ ಜೇಬಿನಿಂದ ಚಾಕೊಲೇಟ್ ತೆಗೆದು ಮಕ್ಕಳಿಗೆ ಕೊಡುತ್ತಾರೆ ಎಂದು ಊಹಿಸಿದೆ. ಈ ಆಲೋಚನೆಗಳು ಪ್ರಯಾಣವನ್ನು ಬಹಳ ಬೇಗನೆ ಕಳೆಯುವಂತೆ ಮಾಡಿದವು. ನಂತರ ನಾವು ಮನೆಯ ಬಾಗಿಲಿಗೆ ತಲುಪಿದಾಗ ನಾನು ಬಡಿಯುವ ಹೃದಯದೊಂದಿಗೆ ಬೆಲ್ ಬಾರಿಸಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆಯಿತು ಮತ್ತು ಕೋಮಲ್ ಅತ್ತಿಗೆ ಎದುರು ನಿಂತಿದ್ದರು. ಅವರ ಮುಖದಲ್ಲಿ ನಾನು ನಿರೀಕ್ಷಿಸುತ್ತಿದ್ದ ಸಂತೋಷ ಕಾಣಲಿಲ್ಲ. ಬದಲಿಗೆ ಅವರ ಹಣೆಯ ಮೇಲೆ ಒಂದು ಕ್ಷಣ ಸುಕ್ಕು ಕಂಡುಬಂತು. ಅದನ್ನು ಅವರು ತಕ್ಷಣ ಸುಳ್ಳು ನಗುವಿನ ಹಿಂದೆ ಮರೆಮಾಡಿದರು. ಅರೆ ಸುಷ್ಮಾ, ನೀನು ಹೇಳದೆಯೇ ಇದ್ದಕ್ಕಿದ್ದಂತೆ ಹೇಗೆ ಬಂದೆ? ಎಲ್ಲಾ ಸರಿ ತಾನೆ ಎಂದು ಅತ್ತಿಗೆ ಒರಟಾಗಿ ಕೇಳಿದರು. ನಾನು ನಗುತ್ತಾ, ಹೌದು ಅತ್ತಿಗೆ, ಎಲ್ಲವೂ ಸರಿಯಾಗಿದೆ. ಮಕ್ಕಳಿಗೆ ರಜೆ ಇತ್ತು, ಹಾಗಾಗಿ ಅಪ್ಪನನ್ನು ಭೇಟಿಯಾಗೋಣ ಮತ್ತು ನಿಮಗೆಲ್ಲರಿಗೂ ಸರ್ಪ್ರೈಸ್ ಕೊಡೋಣ ಎಂದು ಬಂದೆ ಎಂದೆ. ನಾವು ಒಳಗೆ ಹೋದೆವು. ನಾನು ಅತ್ತಿತ್ತ ಕಣ್ಣಾಡಿಸಿದೆ. ಲಾನ್ ಪೂರ್ತಿ ಖಾಲಿ ಬಿದ್ದಿತ್ತು. ಅಪ್ಪ ಆಗಾಗ್ಗೆ ಕುಳಿತು ಪೇಪರ್ ಓದುತ್ತಿದ್ದ ಕುರ್ಚಿಯೂ ಖಾಲಿಯಾಗಿತ್ತು. ಅಪ್ಪನ ಆರೋಗ್ಯ ತುಂಬಾ ಕೆಟ್ಟಿರಬಹುದೇ ಎಂಬ ಆತಂಕ ನನ್ನ ಮನದಲ್ಲಿ ಮೂಡಲಾರಂಭಿಸಿತು. ನಾನು ಆತಂಕದಿಂದ ಅತ್ತಿಗೆಯನ್ನು, ಅತ್ತಿಗೆ, ಅಪ್ಪ ಎಲ್ಲಿಯೂ ಕಾಣಿಸುತ್ತಿಲ್ಲ. ಅವರು ತಮ್ಮ ಕೋಣೆಯಲ್ಲಿದ್ದಾರಾ ಅಥವಾ ಹೊರಗೆ ಹೋಗಿದ್ದಾರಾ ಎಂದು ಕೇಳಿದೆ. ಆಗ ಅತ್ತಿಗೆ ಹಿಂಜರಿಯುತ್ತಾ ನಿರ್ಲಕ್ಷ್ಯದಿಂದ, ಅರೆ ಇಲ್ಲ ಇಲ್ಲ, ಅವರು ಮನೆಯಲ್ಲಿಲ್ಲ, ಅವರು ಛತ್ತೀಸ್ಗಢಕ್ಕೆ ಹೋಗಿದ್ದಾರೆ ಎಂದರು. ನಾನು ಕಲ್ಲಾಗಿ ಅಲ್ಲೇ ನಿಂತುಬಿಟ್ಟೆ. ಯಾರೋ ನನ್ನ ತಲೆಯ ಮೇಲೆ ತಣ್ಣೀರು ಸುರಿದಂತೆ ಆಯಿತು. ನಾನು ಆಶ್ಚರ್ಯದಿಂದ, ಛತ್ತೀಸ್ಗಢವೇ? ಇಷ್ಟು ದೂರ ಅವರು ಯಾರ ಜೊತೆ ಹೋಗಿದ್ದಾರೆ ಮತ್ತು ಯಾವಾಗ ಹೋಗಿದ್ದಾರೆ? ನೀವಂತೂ ನನಗೆ ಏನೂ ಹೇಳಲೇ ಇಲ್ಲ ಎಂದೆ. ಅತ್ತಿಗೆ ಪಾತ್ರೆಗಳನ್ನು ಜೋರಾಗಿ ಸದ್ದು ಮಾಡುತ್ತಾ ಉತ್ತರಿಸಿದರು. ಅರೆ, ಅವರ ಬಾಲ್ಯದ ಸ್ನೇಹಿತರು ಅಲ್ಲಿದ್ದಾರೆ. ಅವರು ತುಂಬಾ ಹುಷಾರಿಲ್ಲದಿದ್ದರಂತೆ. ಅದಕ್ಕೆ ಅಪ್ಪ ಅವರನ್ನು ನೋಡಲು ಹೋಗಬೇಕೆಂದು ಹಠ ಹಿಡಿದರು. ಮೊನ್ನೆಯಷ್ಟೇ ಹೊರಟರು, ಒಬ್ಬರೇ ಹೋಗಿದ್ದಾರೆ ಎಂದು ಉತ್ತರಿಸಿದರು. ಇದನ್ನು ಕೇಳಿ ನನ್ನ ಹೃದಯ ಕುಸಿದು ಹೋಯಿತು. ನಾನು ಇಷ್ಟು ದೂರ ಪ್ರಯಾಣ ಮಾಡಿ ಅಪ್ಪನಿಗಾಗಿಯೇ ಬಂದಿದ್ದೆ. ಆದರೆ ಅಪ್ಪ ಮನೆಯಲ್ಲಿಯೇ ಇರಲಿಲ್ಲ. ನಾನು ಅಳುವ ಮುಖ ಮಾಡಿ, ಹಾಗಾದರೆ ಅವರು ಯಾವಾಗ ಹಿಂತಿರುಗುತ್ತಾರೆ ಎಂದು ಕೇಳಿದೆ. ಅತ್ತಿಗೆ ಭುಜ ಕುಣಿಸುತ್ತಾ, ಇಂದು ಸಂಜೆ ತನಕ ಬರಬಹುದು. ಈಗ ಅದು ಅವರಿಗೆ ಗೊತ್ತು. ಕೆಲವು ದಿನಗಳಂತೂ ಇದ್ದು ಬರುತ್ತೇನೆ ಎಂದು ಹೇಳಿ ಹೋಗಿದ್ದಾರೆ. ಬಹುಶಃ 1 ವಾರ ಆಗಬಹುದು ಅಥವಾ ಅದಕ್ಕಿಂತ ಹೆಚ್ಚು. ವಯಸ್ಸಾದವರು ತಮ್ಮಿಷ್ಟದಂತೆ ನಡೆಯುತ್ತಾರೆ. ಯಾರ ಮಾತು ಕೇಳುತ್ತಾರೆ ಅವರು ಎಂದರು. ನಾನು ನಿರಾಶೆಯಿಂದ ಸೋಫಾದ ಮೇಲೆ ಕುಳಿತೆ. ನನ್ನ ಎಲ್ಲಾ ಉತ್ಸಾಹ ತಣ್ಣಗಾಗಿತ್ತು. 1-2 ದಿನ ಇದ್ದು ಅಪ್ಪನ ಜೊತೆ ತುಂಬಾ ಮಾತನಾಡಬೇಕು ಎಂದು ನಾನು ಅಂದುಕೊಂಡಿದ್ದೆ. ಈಗ ಅದೆಲ್ಲವೂ ಅಸಾಧ್ಯವೆಂದು ತೋರುತ್ತಿತ್ತು. ಆ ಕ್ಷಣವೇ ಹಿಂತಿರುಗಿ ಹೋಗಬೇಕೆಂದು ನನ್ನ ಮನಸ್ಸು ಬಯಸಿತು.
ಏಕೆಂದರೆ ನಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೆನೋ ಅದು ಈಡೇರಲೇ ಇಲ್ಲ. ಅತ್ತಿಗೆಯ ನಡವಳಿಕೆಯೂ ತುಂಬಾ ವಿಚಿತ್ರವಾಗಿತ್ತು. ಅವರು ನನ್ನ ಬಳಿ ಬಂದು ಕುಳಿತುಕೊಳ್ಳುವ ಬದಲು ಮನೆಯ ಕೆಲಸಗಳಲ್ಲಿ ಮಗ್ನರಾದರು. ನನ್ನ ಬರುವಿಕೆಯಿಂದ ಅವರ ವಿಷಯಗಳಲ್ಲಿ ಹಸ್ತಕ್ಷೇಪವಾದಂತೆ ಮತ್ತು ನನ್ನ ಅಸ್ತಿತ್ವದಿಂದ ಅವರಿಗೆ ಸಂತೋಷವಿಲ್ಲದಂತೆ ಕಾಣುತ್ತಿತ್ತು. ಅವರು ಕೇವಲ ಔಪಚಾರಿಕವಾಗಿಯೂ ಕುಡಿಯಲು ನೀರು ಕೇಳಲಿಲ್ಲ. ಸುಮ್ಮನೆ ತಮ್ಮ ಕೆಲಸವನ್ನು ಮುಗಿಸುತ್ತಾ ಇಂದು ಕೆಲಸ ತುಂಬಾ ಇದೆಯೆಂದು ಗೊಣಗುತ್ತಿದ್ದರು. ನಂತರ ನಾನು ಧೈರ್ಯ ಮಾಡಿ ಮತ್ತೊಮ್ಮೆ ಕೇಳಿದೆ, ಅತ್ತಿಗೆ ಅಪ್ಪ ಅಲ್ಲಿಗೆ ತಲುಪಿದ ಮೇಲೆ ಫೋನ್ ಮಾಡಿದ್ದರಾ? ಅವರು ಕ್ಷೇಮವಾಗಿದ್ದಾರಲ್ಲವೇ ಎಂದು. ಅತ್ತಿಗೆ ಕಿರಿಕಿರಿಗೊಂಡು ಹೇಳಿದರು, ಹೌದು ಹೌದು, ತಲುಪಿದ್ದಾರೆ ಮತ್ತು ತಲುಪಿರುತ್ತಾರೆ. ಈಗ ಪದೇ ಪದೇ ಫೋನ್ ಮಾಡಿ ನಾನು ಏಕೆ ಕೇಳುತ್ತಿರಲಿ? ಅವರು ಕಳೆದು ಹೋಗಲು ಮಕ್ಕಳೇನಲ್ಲವಲ್ಲ. ನೀನು ಕುಳಿತುಕೋ, ನಾನು ನಿನಗಾಗಿ ಚಹಾ ಮಾಡುತ್ತೇನೆ. ಅವರ ಮಾತಿನ ಕಹಿಯು ನನ್ನ ಹೃದಯಕ್ಕೆ ಚುಚ್ಚುತ್ತಲೇ ಇತ್ತು. ಇವರೇ ಅತ್ತಿಗೆಯ ಮೊದಲು ನಮಗೆ ಇಷ್ಟೊಂದು ಗೌರವ ಕೊಡುತ್ತಿದ್ದರು. ಇಂದು ಅವರ ಹಣೆಮೇಲಿನ ಸುಕ್ಕುಗಳು ನಾನು ಮತ್ತು ನನ್ನ ಮಕ್ಕಳು ಅಲ್ಲಿ ಇರುವುದು ಅವರಿಗೆ ಸ್ವಲ್ಪವೂ ಇಷ್ಟವಿಲ್ಲ ಎಂದು ಹೇಳುತ್ತಿದ್ದವು. ನಾನು ನನ್ನ ಪತಿ ರಾಜವೀರ್ ಕಡೆ ನೋಡಿದೆ. ಅವರು ಕೂಡ ಅತ್ತಿಗೆಯ ಈ ನಡವಳಿಕೆಯನ್ನು ಗಮನಿಸುತ್ತಿದ್ದರು ಮತ್ತು ಸುಮ್ಮನೆ ಕುಳಿತಿದ್ದರು. ನಾನು ಅಲ್ಲಿ ಇನ್ನೂ 1-2 ಗಂಟೆ ಕುಳಿತಿದ್ದೆ. ಆದರೆ ಅತ್ತಿಗೆ ಒಂದು ಕ್ಷಣವೂ ನೆಮ್ಮದಿಯಿಂದ ನನ್ನ ಹತ್ತಿರ ಕುಳಿತುಕೊಳ್ಳಲಿಲ್ಲ. ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಉದ್ವೇಗವಿತ್ತು. ಅದು ನನ್ನ ಉಸಿರುಗಟ್ಟಿಸುತ್ತಿತ್ತು. ಇನ್ನು ಮುಂದೆ ಇಲ್ಲಿ ಇರಬಾರದು ಎಂದು ನಾನು ನಿರ್ಧರಿಸಿದೆ. ನಂತರ ನಾನು ಏಳುತ್ತಾ ನನ್ನ ಪತಿಯ ಹತ್ತಿರ ಹೇಳಿದೆ, ಕೇಳಿ, ನಾವು ಹೊರಡುವುದು ಒಳ್ಳೆಯದು ಎಂದು ನನಗೆ ಅನಿಸುತ್ತದೆ. ಅಪ್ಪ ಇಲ್ಲಿ ಇಲ್ಲ ಮತ್ತು ಅತ್ತಿಗೆಯೂ ಬಹುಶಃ ಬಿಜಿಯಾಗಿದ್ದಾರೆ. ನಾನು ಬಾಗಿಲಿನ ಕಡೆಗೆ ಹೋಗಿ ಮನೆಯಿಂದ ಹೊರಡುವ ತಯಾರಿಯಲ್ಲಿದ್ದೆ. ಆಗ ಇದ್ದಕ್ಕಿದ್ದಂತೆ ಮನೆಯ ಹಿಂಭಾಗದಿಂದ ಯಾರೋ ತುಂಬಾ ಜೋರಾಗಿ ಕೆಮ್ಮುವ ಶಬ್ದ ಕೇಳಿಸಿತು. ನನ್ನ ಹೆಜ್ಜೆಗಳು ಅಲ್ಲಿಯೇ ನಿಂತು ಹೋದವು. ಆ ಧ್ವನಿ ಎಷ್ಟು ಪರಿಚಿತವಾಗಿತ್ತೆಂದರೆ ನನ್ನ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ನನಗೆ ನನ್ನ ಕಿವಿಯೇ ಕೇಳಿಸುತ್ತಿದೆಯೋ ಅಥವಾ ಇದು ನನ್ನ ಭ್ರಮೆಯೋ ಎಂದು ಅನಿಸಿತು. ನಾನು ತಿರುಗಿ ಅತ್ತಿಗೆಯ ಕಡೆ ನೋಡಿ ಕೇಳಿದೆ, ಅತ್ತಿಗೆ, ಈ ಕೆಮ್ಮುವ ಶಬ್ದ ಯಾರದ್ದು? ಇದು ಅಪ್ಪನ ಧ್ವನಿಯಂತೆಯೇ ಇದೆಯಲ್ಲ? ಅತ್ತಿಗೆಯ ಮುಖದ ಬಣ್ಣ ಒಂದು ಕ್ಷಣ ಫಿಕಾ ಆಯಿತು. ಆದರೆ ಅವರು ತಕ್ಷಣವೇ ತಮ್ಮನ್ನು ತಾವು ಸಂಭಾಳಿಸಿಕೊಂಡು ವೇಗವಾಗಿ ಹೇಳಿದರು, ನಿನಗೆ ಭ್ರಮೆಯಾಗಿರಬೇಕು ಸುಷ್ಮಾ, ಇದು ಪಕ್ಕದ ಮನೆಯ ಯಾವುದೋ ವೃದ್ಧರು ಕೆಮ್ಮುವ ಶಬ್ದವಿರಬಹುದು. ನಾನು ಹೇಳಿದ್ನಲ್ಲ ಅವರು ಛತ್ತೀಸ್ಗಢಕ್ಕೆ ಹೋಗಿದ್ದಾರೆ ಎಂದು. ಈಗ ನಾನು ಸುಳ್ಳು ಹೇಳುತ್ತೇನೆಯೇ? ಆದರೆ ನನ್ನ ಮನಸ್ಸು ಅವರ ಮಾತನ್ನು ನಂಬಲು ನಿರಾಕರಿಸಿತು. ಆ ಕೆಮ್ಮಿನ ಧ್ವನಿ ನನ್ನ ಅಪ್ಪನದೇ ಆಗಿತ್ತು. ನಾನು ಅದನ್ನು ಸಾವಿರಾರು ಧ್ವನಿಗಳ ನಡುವೆಯೂ ಗುರುತಿಸಬಲ್ಲೆ. ನನ್ನೊಳಗೆ ಒಂದು ವಿಚಿತ್ರವಾದ ಚಡಪಡಿಕೆ ಮತ್ತು ಸಂಶಯ ಮೂಡಿತು, ಏನೋ ತೊಂದರೆ ಇದೆ ಎಂದು. ಅತ್ತಿಗೆ ನನ್ನಿಂದ ಏನನ್ನೋ ಮರೆಮಾಡುತ್ತಿದ್ದಾರೆ ಮತ್ತು ನಾನು ಇದನ್ನು ತಿಳಿದುಕೊಳ್ಳಲೇಬೇಕು. ನನ್ನ ಹೃದಯಕ್ಕೆ ಸಮಾಧಾನವಾಗಲಿಲ್ಲ ಮತ್ತು ನಾನು ಅತ್ತಿಗೆಯ ಮಾತನ್ನು ನಂಬಲು ನಿರಾಕರಿಸಿದೆ. ನನ್ನೊಳಗೆ ಇದ್ದ ಆ ವಿಚಿತ್ರ ಚಡಪಡಿಕೆ ನನ್ನನ್ನು ಅಲ್ಲಿಂದ ಕದಲಲು ಬಿಡುತ್ತಿರಲಿಲ್ಲ. ನಾನು ಅತ್ತಿಗೆಯ ಕಣ್ಣುಗಳಲ್ಲಿ ನೋಡಿದೆ ಮತ್ತು ಆಮೇಲೆ ಅತಿಥಿಗಳ ಕೊಠಡಿ ಮತ್ತು ಮಕ್ಕಳ ಕೊಠಡಿಯನ್ನು ಜಾಲಾಡಿದೆ. ಆದರೆ ಅಪ್ಪ ಎಲ್ಲಿಯೂ ಇರಲಿಲ್ಲ. ಅತ್ತಿಗೆ ನನ್ನ ಹಿಂದೆಯೇ ಬರುತ್ತಿದ್ದರು ಮತ್ತು ಸತತವಾಗಿ ಮಾತನಾಡುತ್ತಲೇ ಇದ್ದರು. ನೋಡಿಕೋ, ನಿನ್ನ ಸಮಾಧಾನ ಮಾಡಿಕೋ, ನಿನ್ನ ಅತ್ತಿಗೆಯ ಮೇಲೆ ಸಂಶಯಪಡಲು ನಿನಗೆ ನಾಚಿಕೆಯಾಗಬೇಕು. ನಾನು ಅಪ್ಪನ ಆರೈಕೆ ಮಾಡುವುದರಲ್ಲಿ ಈವರೆಗೂ ಯಾವುದೇ ಕೊರತೆ ಮಾಡಿಲ್ಲ. ನೀನು ಇಂದು ಬಂದು ನನ್ನ ಮೇಲೆ ಇಂತಹ ಆರೋಪ ಮಾಡುತ್ತಿದ್ದೀಯಾ? ನಾನು ಇಡೀ ಮನೆಯನ್ನು ಹುಡುಕಿದೆ, ಆದರೆ ಅಪ್ಪ ಎಲ್ಲಿಯೂ ಕಾಣಿಸಲಿಲ್ಲ. ಒಂದು ಕ್ಷಣ ನನಗೆ ಅತ್ತಿಗೆ ನಿಜವನ್ನೇ ಹೇಳುತ್ತಿರಬಹುದು ಮತ್ತು ನನಗೆ ನಿಜವಾಗಿಯೂ ಭ್ರಮೆಯಾಗಿರಬಹುದು ಎಂದು ಅನಿಸಿತು. ನಾನು ಮುಜುಗರ ಅನುಭವಿಸುತ್ತಾ ನನ್ನ ಪತಿಯ ಕಡೆ ನೋಡಿದೆ. ಅವರು ಸುಮ್ಮನೆ ನಿಂತು ಈ ಎಲ್ಲಾ ತಮಾಷೆಯನ್ನು ನೋಡುತ್ತಿದ್ದರು. ಅವರು ಕಣ್ಣಿನಲ್ಲೇ ನನಗೆ ಹೊರಡುವಂತೆ ಸನ್ನೆ ಮಾಡಿದರು. ನಾನು ಧೈರ್ಯ ಕಳೆದುಕೊಂಡು ಹೇಳಿದೆ, ಸರಿ ಅತ್ತಿಗೆ, ಬಹುಶಃ ನನಗೆ ಏನೋ ತಪ್ಪು ತಿಳುವಳಿಕೆಯಾಗಿರಬೇಕು. ನಾನು ಹೊರಡುವಾಗ ಅತ್ತಿಗೆಯ ಮುಖದಲ್ಲಿ ಒಂದು ವಿಚಿತ್ರವಾದ ಹಠದ ನಗು ಕಂಡೆ ಮತ್ತು ಅವರು ಹೇಳಿದರು, ಒಳ್ಳೆಯದಾಯಿತು, ನಿನಗೆ ಬುದ್ಧಿ ಬಂದಿತು. ಈಗ ಹೋಗು ಮತ್ತು ಇನ್ನು ಮುಂದೆ ಹೇಳದೆ ಕೇಳದೆ ಬರಬೇಡ. ನಾನು ತಿರುಗಲೇಬೇಕೆನ್ನುವಷ್ಟರಲ್ಲಿ ನನಗೆ ಮತ್ತೆ ಅದೇ ಕಡೆಯಿಂದ ಮೆಲುದನಿಯ ಸದ್ದು ಕೇಳಿಸಿತು, ಯಾರೋ ನೋವಿನಿಂದ ನರಳುತ್ತಿರುವಂತೆ. ಈ ಬಾರಿ ನಾನು ನಿಂತು ಗಮನಿಸಿದೆ. ಧ್ವನಿ ಮೇಲಿನ ಮಹಡಿಯಿಂದ ಬರುತ್ತಿತ್ತು. ನನ್ನ ಸಂಶಯ ನಂಬಿಕೆಯಾಗಿ ಬದಲಾಯಿತು ಮತ್ತು ನಾನು ವೇಗವಾಗಿ ಮೆಟ್ಟಿಲುಗಳ ಕಡೆಗೆ ಮುಖ ಮಾಡಿದೆ. ಅತ್ತಿಗೆ ನಾನು ಮೆಟ್ಟಿಲುಗಳ ಕಡೆಗೆ ಹೋಗುವುದನ್ನು ಕಂಡಾಗ ಅವರ ಅರಿವು ತಪ್ಪಿದಂತಾಯಿತು. ಅವರು ಓಡಿಬಂದು ನನ್ನ ಮುಂದೆ ನಿಂತು ದಾರಿ ತಡೆದರು. ಸುಷ್ಮಾ, ಖಬರ್ದಾರ್, ನೀನು ಮೇಲೆ ಹೋಗಬಾರದು. ಮೇಲೆ ಯಾರೂ ಇಲ್ಲ. ಅಲ್ಲಿ ಕೇವಲ ಹಳೆಯ ಸಾಮಾನುಗಳಿವೆ ಮತ್ತು ಬಿಸಿಲು ತುಂಬಾ ಹೆಚ್ಚಾಗಿದೆ. ನೀನು ಅಲ್ಲಿಗೆ ಹೋಗಿ ಏನು ಮಾಡುತ್ತೀಯಾ? ಅತ್ತಿಗೆಯ ಧ್ವನಿಯಲ್ಲಿ ಗಾಬರಿಯೆದ್ದು ಕಾಣುತ್ತಿತ್ತು.
ನಾನು ಕಟ್ಟುನಿಟ್ಟಾಗಿ ಕೇಳಿದೆ. ಮೇಲೆ ಯಾರೂ ಇಲ್ಲದಿದ್ದರೆ ನೀವು ನನ್ನನ್ನು ಹೋಗದಂತೆ ಏಕೆ ತಡೆಯುತ್ತಿದ್ದೀರಿ? ನನಗೆ ಕೇವಲ ಒಂದು ಬಾರಿ ನೋಡಲು ಬಿಡಿ. ನಾನು ನೋಡಿ ವಾಪಸ್ ಬರುತ್ತೇನೆ. ಅತ್ತಿಗೆ ನನ್ನ ಕೈ ಹಿಡಿದು ಜೋರಾಗಿ ಎಳೆದರು. ಮೇಲೆ ಹೋಗಬೇಡ. ನನ್ನ ಆರೋಗ್ಯ ಕೆಡುತ್ತಿದೆ. ನೀವೆಲ್ಲರೂ ಈಗಲೇ ನನ್ನ ಮನೆಯಿಂದ ಹೊರಡಿ. ಅವರ ಈ ನಡವಳಿಕೆ ನನ್ನ ಸಂಶಯವನ್ನು ಮತ್ತಷ್ಟು ಖಚಿತಪಡಿಸಿತು. ಅಪ್ಪನ ಧ್ವನಿ ಮೇಲಿನಿಂದಲೇ ಬಂದಿತ್ತು ಮತ್ತು ಅತ್ತಿಗೆಯ ಈ ಭಯವು ಏನೋ ದೊಡ್ಡ ಸಂಚು ಇದೆ ಎಂದು ಹೇಳುತ್ತಿತ್ತು. ನಾನು ಜಬರ್ದಸ್ತಿನಿಂದ ನನ್ನ ಕೈ ಬಿಡಿಸಿಕೊಂಡು ಹೇಳಿದೆ, ಅತ್ತಿಗೆ, ಇಂದು ನಾನು ಮೇಲೆ ಹೋಗಿಯೇ ತೀರುತ್ತೇನೆ. ನೀವು ಏನೇ ಮಾಡಿ. ಇದು ನನ್ನ ಅಪ್ಪನ ಜೀವನದ ಪ್ರಶ್ನೆ. ನಾನು ಅತ್ತಿಗೆಯನ್ನು ದೂಡಿ ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತತೊಡಗಿದೆ. ಅತ್ತಿಗೆ ನನ್ನ ಹಿಂದೆಯೇ ಬಂದು ಕೂಗುತ್ತಿದ್ದರು. ನಿಲ್ಲು ಸುಷ್ಮಾ, ಹೋಗಬೇಡ. ಇಲ್ಲದಿದ್ದರೆ ನಾನು ನಿನ್ನ ಅಣ್ಣನಿಗೆ ಫೋನ್ ಮಾಡಿ ನೀನು ನನ್ನ ಮನೆಯಲ್ಲಿ ಬಂದು ಗಲಾಟೆ ಮಾಡುತ್ತಿದ್ದೀಯಾ ಎಂದು ಹೇಳುತ್ತೇನೆ. ಆದರೆ ನಾನು ಅವರ ಯಾವುದೇ ಬೆದರಿಕೆಯನ್ನು ಲೆಕ್ಕಿಸಲಿಲ್ಲ. ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು ಮತ್ತು ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಬರುತ್ತಿದ್ದವು. ನಾನು ಏದುಸಿರು ಬಿಡುತ್ತಾ ಮೇಲ್ಛಾವಣಿಯ ಬಾಗಿಲಿನವರೆಗೆ ತಲುಪಿದೆ. ಬಾಗಿಲು ಹೊರಗಿನಿಂದ ಲಾಕ್ ಆಗಿರಲಿಲ್ಲ, ಕೇವಲ ಹಾಗೆಯೇ ಇತ್ತು. ಜೂನ್ ತಿಂಗಳ ಸುಡುವ ಬಿಸಿಲಿನ ಮಧ್ಯಾಹ್ನ ಅದು ಮೇಲ್ಛಾವಣಿಯ ನೆಲಕೆಂಡದಂತೆ ಕಾಯುತ್ತಿತ್ತು. ಬಿಸಿಗಾಳಿ ನನ್ನ ಮುಖಕ್ಕೆ ಬಡಿಯತೊಡಗಿತು. ನಾನು ನಡುಗುವ ಕೈಗಳಿಂದ ಬಾಗಿಲು ತೆರೆದು ಟೆರೇಸ್ ಮೇಲೆ ಕಾಲಿಟ್ಟೆ. ಮುಂದಿನ ದೃಶ್ಯವನ್ನು ಕಂಡು ನನ್ನ ಎದೆ ಜಲ್ಲೆಂದಿತು. ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ನನ್ನ ಇಡೀ ದೇಹ ನಡುಗಿತು ಮತ್ತು ಕಣ್ಣ ಮುಂದೆ ಕತ್ತಲೆ ಆವರಿಸಿತು. ನನ್ನ ವೃದ್ಧ ತಂದೆ, ಅವರು ಇಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಎಂದು ನಾನು ಭಾವಿಸಿದ್ದೆ. ಅವರು ಈ ಸುಡುವ ಬಿಸಿಲಿನಲ್ಲಿ ಯಾವುದೇ ನೆರವಿಲ್ಲದೆ ತೆರೆದ ಆಕಾಶದ ಕೆಳಗೆ ನೆಲದ ಮೇಲೆ ಕುಳಿತಿದ್ದರು. ಅವರ ಮುಂದೆ ನಾಯಿಗಳಿಗೆ ಹಾಕುವಂತಹ ಒಡೆದ ಬಟ್ಟಲು ಇಡಲಾಗಿತ್ತು. ಅದರಲ್ಲಿ ಒಣಗಿದ ರೊಟ್ಟಿಯ ತುಂಡುಗಳಿದ್ದವು. ನನ್ನ ಬಾಯಿಯಿಂದ ಒಂದು ದೊಡ್ಡ ಕಿರುಚಾಟ ಹೊರಬಂದಿತು, ಅಪ್ಪ. ನನ್ನ ಧ್ವನಿ ಕೇಳಿ ಅಪ್ಪ ತಲೆ ಎತ್ತಿದರು. ಅವರ ಮುಖ ಬೆವರಿನಿಂದ ನೆನೆದಿತ್ತು ಮತ್ತು ತುಟಿಗಳು ಬಾಯಾರಿಕೆಯಿಂದ ಒಣಗಿದ್ದವು. ಬಿಸಿಲಿನ ತಾಪಕ್ಕೆ ಅವರ ಚರ್ಮ ಸುಟ್ಟು ಹೋಗಿತ್ತು. ನನ್ನನ್ನು ಕಂಡ ತಕ್ಷಣ ಅವರ ಶೂನ್ಯ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ನಾನು ಓಡಿ ಅವರ ಬಳಿ ಹೋಗಿ ಅವರ ಪಾದಗಳಿಗೆ ಬಿದ್ದೆ. ನನ್ನ ಹೃದಯ ತೀವ್ರವಾಗಿ ಮಿಡಿಯುತ್ತಿತ್ತು. ಈ ತಂದೆಯೇ ನಮ್ಮನ್ನು ಹೂವಿನಂತೆ ಸಾಕಿದ್ದರು ಮತ್ತು ಇಂದು ಅವರು ಈ ಸ್ಥಿತಿಯಲ್ಲಿದ್ದರಾ? ನಾನು ಅಳುತ್ತಾ ಅಪ್ಪನನ್ನು ಅಪ್ಪಿಕೊಂಡೆ. ಅವರ ದೇಹ ಜ್ವರದಿಂದ ಸುಡುತ್ತಿತ್ತು. ನಾನು ಬಿಕ್ಕಳಿಸುತ್ತಾ ಕೇಳಿದೆ, ಅಪ್ಪ, ನೀವು ಇಷ್ಟು ಬಿಸಿಲಿನಲ್ಲಿ ಇಲ್ಲಿ ಏಕೆ ಕುಳಿತಿದ್ದೀರಿ? ಮತ್ತು ಇದು ಯಾವ ಸ್ಥಿತಿ ನಿಮ್ಮದು? ಆಗ ಅಪ್ಪ ಭಯದ ನೋಟದಿಂದ ಮೆಟ್ಟಿಲುಗಳ ಕಡೆಗೆ ನೋಡಿದರು. ಅಲ್ಲಿ ಕೋಮಲ್ ಅತ್ತಿಗೆ ನಿಂತು ಏದುಸಿರು ಬಿಡುತ್ತಿದ್ದರು. ಅಪ್ಪ ನಡುಗುವ ಧ್ವನಿಯಲ್ಲಿ ಹೇಳಿದರು, ನನ್ನ ಮಗಳೇ, ನೀನು ಬಂದೆಯಾ? ನೀನು ನನ್ನನ್ನು ಮರೆತೇ ಬಿಟ್ಟಿದ್ದೀಯಾ ಎಂದು ನನಗೆ ಅನಿಸಿತ್ತು. ಅತ್ತಿಗೆ ತಕ್ಷಣ ವಿಷಯವನ್ನು ಬದಲಿಸಲು ಪ್ರಯತ್ನಿಸಿದರು. ಅಪ್ಪ, ನೀವು ಸುಳ್ಳು ಹೇಳಬೇಡಿ, ನಾನು ನಿಮ್ಮನ್ನು ಇಲ್ಲಿ ಕೂರಿಸಿದ್ದೇನೆ ಎಂದು. ನೀವೇ ತಾನೇ ಹಠ ಮಾಡಿ ಇಲ್ಲಿಗೆ ಬಂದಿದ್ದು ನನಗೆ ಬಿಸಿಲು ಕಾಯಿಸಬೇಕು ಎಂದು ಸುಷ್ಮಾಗೆ ಹೇಳಿ ಅಪ್ಪ. ಅಪ್ಪ ಮೊದಲ ಬಾರಿಗೆ ಅತ್ತಿಗೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಮತ್ತು ಹೇಳಿದರು, ಇಲ್ಲ ಸೊಸೆ, ನೀನು ಸುಳ್ಳು ಹೇಳುತ್ತಿದ್ದೀಯಾ? ನೀನೇ ನನ್ನನ್ನು ಇಲ್ಲಿ ಕೂರಿಸಿದ್ದು. ನಾನು ಎಷ್ಟೋ ದಿನಗಳಿಂದ ಹೀಗೆ ಬಿಸಿಲಿನಲ್ಲಿ ಬೇಯುತ್ತಿದ್ದೇನೆ. ಮಕ್ಕಳು ದೊಡ್ಡವರಾದಾಗ ನನಗೆ ನೆರಳು ಸಿಗುತ್ತದೆ ಎಂದುಕೊಂಡಿದ್ದೆ. ಆದರೆ ನೀನು ನನ್ನಿಂದ ಆ ನೆರಳನ್ನು ಕಿತ್ತುಕೊಂಡೆ. ಅಪ್ಪನ ಮಾತುಗಳು ನನ್ನ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತಾದವು. ನನ್ನ ರಕ್ತ ಕುದಿಯಿತು ಮತ್ತು ನಾನು ತಿರುಗಿ ಅತ್ತಿಗೆಯನ್ನು ನೋಡಿದೆ. ಅವರು ಈಗ ಕಣ್ಣು ತಪ್ಪಿಸುತ್ತಿದ್ದರು. ನಾನು ಗರ್ಜಿಸುತ್ತಾ ಕೇಳಿದೆ, ಅತ್ತಿಗೆ, ನಿಮಗೆ ನಾಚಿಕೆಯಾಗುವುದಿಲ್ಲವೇ? ನನ್ನ ವೃದ್ಧ ತಂದೆಯೊಂದಿಗೆ ಪ್ರಾಣಿಗಳಂತೆ ವರ್ತಿಸಲು? ಈ ಒಣರೊಟ್ಟಿ ಮತ್ತು ಈ ನಾಯಿಯ ಬಟ್ಟಲು, ಇದು ಅವರ ಪ್ರೀತಿಗೆ ನೀವು ನೀಡಿದ ಪ್ರತಿಫಲವೇ? ಅವರ ಜಾಗದಲ್ಲಿ ನಿಮ್ಮ ಸ್ವಂತ ತಂದೆ ಇದ್ದಿದ್ದರೆ ನೀವು ಹೀಗೆಯೇ ಮಾಡುತ್ತಿದ್ದೀರಾ? ಅತ್ತಿಗೆ ದರ್ಪದಿಂದ ಮಾತನಾಡಲಾರಂಭಿಸಿದರು. ಮತ್ತೇನು ಮಾಡಲಿ? ಇಡೀ ದಿನ ಕೆಮ್ಮುತ್ತಾ ಇರುತ್ತಾರೆ. ಇವರ ಕ್ರಿಮಿಗಳು ನನ್ನ ಮಕ್ಕಳಿಗೆ ತಗುಲಿದ್ದರೆ ನಾನು ಏನು ಮಾಡಬೇಕಿತ್ತು? ನನ್ನ ಮಕ್ಕಳ ಜೀವವನ್ನು ನಾನು ಪಣಕ್ಕಿಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ಇವರನ್ನು ಬೇರೆಯಾಗಿ ಕೂರಿಸಿದ್ದೇನೆ. ಅತ್ತಿಗೆಯ ಈ ಉತ್ತರ ಕೇಳಿದ ಮೇಲೆ ನಾನು ನಿರ್ಧರಿಸಿದೆ, ಇನ್ನು ಒಂದು ಕ್ಷಣವೂ ನನ್ನ ತಂದೆಯನ್ನು ಈ ನರಕದಲ್ಲಿ ಬಿಡುವುದಿಲ್ಲ ಎಂದು. ನಾನು ಅಳುತ್ತಾ ನಡುಗುವ ಕೈಗಳಿಂದ ಅಪ್ಪನಿಗೆ ಆಸರೆ ನೀಡಿ ಎಬ್ಬಿಸಿ ಹೇಳಿದೆ, ನಡೆಯಿರಿ ಅಪ್ಪ, ನೀವು ನನಗೆ ಹೊರೆಯಲ್ಲ. ಇಡೀ ಜೀವನ ನೀವು ನಮ್ಮನ್ನು ಸಾಕಿದ್ದೀರಿ. ಈಗ ನಾನು ನಿಮ್ಮ ಆರೈಕೆ ಮಾಡುತ್ತೇನೆ. ಇಂದಿನ ನಂತರ ನಿಮಗೆ ಈ ಮನೆಯೊಂದಿಗೆ ಯಾವುದೇ ಸಂಬಂಧವಿಲ್ಲ. ನಾನು ಅಪ್ಪನ ದುರ್ಬಲ ಮತ್ತು ನಡುಗುವ ದೇಹವನ್ನು ನನ್ನ ಹೆಗಲ ಮೇಲೆ ಹೊತ್ತು ಅವರನ್ನು ನಿಧಾನವಾಗಿ ಮೆಟ್ಟಿಲುಗಳಿಂದ ಕೆಳಗೆ ಕರೆದುಕೊಂಡು ಬಂದೆ. ಅವರ ಕಾಲುಗಳು ತಡಬಡಾಯಿಸುತ್ತಿದ್ದವು ಮತ್ತು ದೇಹದಿಂದ ಶಾಖ ಹೊರಬರುತ್ತಿತ್ತು. ಆದರೆ ನನ್ನ ಉಪಸ್ಥಿತಿಯು ಅವರಲ್ಲಿ ಒಂದು ಹೊಸ ಜೀವ ತುಂಬಿದಂತಿತ್ತು.
ನನ್ನ ಪತಿ ಮುಂದೆ ಬಂದು ಇನ್ನೊಂದು ಕಡೆಯಿಂದ ಅಪ್ಪನಿಗೆ ಆಸರೆ ನೀಡಿದರು ಮತ್ತು ನಾವು ಮೇನ್ ಗೇಟ್ ಕಡೆಗೆ ಹೊರಟೆವು. ನಾವು ಹಾಲ್ ತಲುಪಿದಾಗ ಅಪ್ಪ ಇದ್ದಕ್ಕಿದ್ದಂತೆ ನಿಂತರು ಮತ್ತು ನನ್ನ ಕೈ ಸರಿಸಿದರು. ಅವರ ಕಣ್ಣುಗಳಲ್ಲಿ ಮುಜುಗರ ಮತ್ತು ಅಸಹಾಯಕತೆ ಇತ್ತು. ಅವರು ಮೆಲುದನಿಯಲ್ಲಿ ಹೇಳಿದರು, ಇಲ್ಲ ಮಗಳೇ, ನಾನು ನಿನ್ನ ಗಂಡನ ಮನೆಗೆ ಬರುವುದಿಲ್ಲ. ಹೆಣ್ಣು ಮಕ್ಕಳ ಮನೆ ತಂದೆ ತಾಯಿಗೆ ಇರಲು ಸರಿಯಾದ ಜಾಗವಲ್ಲ. ಮಗ ಇದ್ದರೂ ಮಗನ ಅನ್ನ ತಿನ್ನದೆ ಇಲ್ಲಿ ಬಂದು ಬಿದ್ದಿದ್ದಾನೆ ಎಂದು ಜನರು ಏನು ಹೇಳುತ್ತಾರೆ? ನಾನು ಅಪ್ಪನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಳುವ ಧ್ವನಿಯಲ್ಲಿ ಹೇಳಿದೆ, ಅಪ್ಪ, ಅದು ನನ್ನ ಗಂಡನ ಮನೆಯಲ್ಲ, ಅದು ನನ್ನ ಮನೆ. ಇಲ್ಲಿ ನಿಮ್ಮೊಂದಿಗೆ ನಡೆದ ವರ್ತನೆಯ ನಂತರ ನಾನು ನಿಮ್ಮನ್ನು ಒಂದು ನಿಮಿಷವೂ ಇಲ್ಲಿ ಬಿಡುವುದಿಲ್ಲ. ಜನರು ಏನು ಹೇಳುತ್ತಾರೋ ಹೇಳಲಿ, ನನಗೆ ನಿಮ್ಮ ಜೀವನ ಮತ್ತು ಗೌರವಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ನಾನು ನಿಮ್ಮನ್ನು ನನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತೇನೆ. ನಾವು ಗೇಟ್ವರೆಗೆ ತಲುಪಿದಾಗ ಕೋಮಲ್ ಅತ್ತಿಗೆ ಇದ್ದಕ್ಕಿದ್ದಂತೆ ಕಿರುಚಿದರು, ತೆಗೆದುಕೊಂಡು ಹೋಗು ಇವನನ್ನು. ಆದರೆ ಖಬರ್ದಾರ್, ನೀನು ಪ್ರಕಾಶ್ಗೆ ಏನಾದರೂ ಹೇಳಿದರೆ ಅಥವಾ ನನ್ನ ಪತಿಗೆ ಫೋನ್ ಮಾಡಿ ನನ್ನ ವಿರುದ್ಧ ಒಂದು ಮಾತು ಹೇಳಿದರೆ ನೆನಪಿಟ್ಟುಕೋ, ನಾನು ಅವನ 2 ಮಕ್ಕಳನ್ನು ಬಿಟ್ಟು ಹೋಗುತ್ತೇನೆ. ಆಮೇಲೆ ನಿನ್ನ ಅಣ್ಣ ಮತ್ತು ಅವನ ಮಕ್ಕಳು ಅನಾಥರಾಗುತ್ತಾರೆ ಮತ್ತು ಅವನ ಮನೆ ನಾಶವಾಗುತ್ತದೆ. ಅತ್ತಿಗೆಯ ಈ ಕೀಳುಮಟ್ಟದ ಬೆದರಿಕೆ ಕೇಳಿ ನನ್ನ ಮೈ ಉರಿಯಿತು. ತಿರುಗಿ ಅವರಿಗೆ ಸರಿಯಾದ ಉತ್ತರ ಕೊಡಬೇಕೆಂದು ನನ್ನ ಮನಸ್ಸು ಬಯಸಿತು. ಆದರೆ ನಾನು ಅಪ್ಪನ ಸ್ಥಿತಿಯನ್ನು ನೋಡಿ ಸುಮ್ಮನಿದ್ದೆ. ನಾವು ಅಪ್ಪನನ್ನು ಕಾರಿನಲ್ಲಿ ಕೂರಿಸಿದೆವು. ಕಾರು ಹೊರಟ ತಕ್ಷಣ ಅಪ್ಪ ನನ್ನ ಕೈ ಒತ್ತಿ ಹೇಳಿದರು, ಸುಷ್ಮಾ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನೀನು ಪ್ರಕಾಶ್ಗೆ ಏನನ್ನೂ ಹೇಳಬಾರದು. ನಾನು ಆಶ್ಚರ್ಯದಿಂದ ಕೇಳಿದೆ, ಏಕೆ ಅಪ್ಪ? ಈ ಹೆಂಗಸು ನಿಮ್ಮ ಮೇಲೆ ಇಷ್ಟೊಂದು ದೌರ್ಜನ್ಯ ಮಾಡಿದ್ದಾಳೆ, ನೀವು ಇನ್ನೂ ಅವಳ ಬಗ್ಗೆಯೇ ಯೋಚಿಸುತ್ತಿದ್ದೀರಾ? ನಾನು ಅಣ್ಣನಿಗೆ ಎಲ್ಲವನ್ನೂ ಹೇಳುತ್ತೇನೆ. ಆದರೆ ಇದನ್ನು ಕೇಳಿ ನನ್ನ ಅಪ್ಪ ಅಸಹಾಯಕತೆಯಿಂದ ಹೇಳಿದರು, ಇಲ್ಲ ಮಗಳೇ, ಅವನ ಮನೆ ನಾಶವಾಗುತ್ತದೆ. ನಾನು ಇನ್ನು ಕೆಲವೇ ದಿನಗಳ ಅತಿಥಿ. ಇನ್ನು ಎಷ್ಟು ದಿನ ಬದುಕುತ್ತೇನೋ ಗೊತ್ತಿಲ್ಲ. ನನ್ನ ನಂತರ ನನ್ನ ಮಗನ ಹಸನ್ಮುಖಿ ಸಂಸಾರ ಉಜಾಡಬಾರದು. ನಾನು ಅಳುತ್ತಾ ಕೇಳಿದೆ, ಅಪ್ಪ, ನೀವು ನನ್ನ ಮನೆಗೆ ಏಕೆ ಬರಲಿಲ್ಲ? ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಏಕೆ ಹೇಳಲಿಲ್ಲ? ನೀವು ನನಗೆ ಒಂದು ಫೋನ್ ಕೂಡ ಮಾಡಲಿಲ್ಲವಲ್ಲ? ಅಪ್ಪನ ಕಣ್ಣುಗಳಿಂದ ನೀರು ಹರಿಯಿತು. ಮಗಳೇ, ನೀನು ಫೋನ್ ಮಾಡುತ್ತಿರಲಿಲ್ಲ? ಮತ್ತು ನಾನು ಸೊಸೆಗೆ ಹೇಳಿದರೆ ಅವಳು ನಿನ್ನೊಂದಿಗೆ ಮಾತನಾಡಿಸಲು ನಿರಾಕರಿಸುತ್ತಿದ್ದಳು. ಮತ್ತು ನಾನು ಮನೆಯಿಂದ ಹೊರಗೆ ಹೋಗಲು ಹಠ ಮಾಡಿದರೆ ಸೊಸೆ ನನ್ನನ್ನು ಚಪ್ಪಲಿಯಿಂದ ಹೊಡೆಯುತ್ತಿದ್ದಳು. ಈ ಮಾತು ಕೇಳಿದ ತಕ್ಷಣ ನನ್ನ ಹೃದಯ ಒಡೆದಂತಾಯಿತು. ನನ್ನ ತಲೆ ಸುತ್ತತೊಡಗಿತು. ನಾನು ಕಿರುಚುತ್ತಾ ಕೇಳಿದೆ, ಅವಳು ನಿಮ್ಮನ್ನು ಚಪ್ಪಲಿಯಿಂದ ಹೊಡೆದಿದ್ದಾಳೆಯೇ? ಅಪ್ಪ ತಲೆ ತಗ್ಗಿಸಿ ಅಳುತ್ತಾ ಹೇಳಿದರು, ಹೌದು. ನೀನು ಏನಾದರೂ ದೂರು ನೀಡಿದರೆ ನಿನಗೆ ಊಟವನ್ನೂ ಕೊಡುವುದಿಲ್ಲ ಎಂದು ಹೇಳುತ್ತಿದ್ದಳು. ಅಷ್ಟೇ. ಆ ಭಯದಿಂದ ನಾನು ಸುಮ್ಮನಿದ್ದೆ. ನನ್ನ ಕಣ್ಣೀರು ನಿಲ್ಲುತ್ತಲೇ ಇರಲಿಲ್ಲ. ಯಾವುದೇ ಮನುಷ್ಯ ಇಷ್ಟು ಕ್ರೂರಿಯಾಗಲು ಸಾಧ್ಯವೇ ಎಂದು ನಾನು ಯೋಚಿಸಲು ಸಾಧ್ಯವಿರಲಿಲ್ಲ. ನಾನು ಅಪ್ಪನನ್ನು ಎದೆಯಪ್ಪಿಕೊಂಡೆ ಮತ್ತು ಅವರಿಗೆ ಇನ್ನು ಮುಂದೆ ಎಂದಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದೆ. ಮನೆಗೆ ತಲುಪಿದ ತಕ್ಷಣ ನಾನು ಮೊದಲು ಅಪ್ಪನನ್ನು ಸ್ನಾನ ಮಾಡಿಸಿ ಶುಭ್ರವಾದ ಬಟ್ಟೆಗಳನ್ನು ತೊಡಿಸಿದೆ. ಅವರ ದೇಹದ ಮೇಲೆ ಅಲ್ಲಲ್ಲಿ ಕಲೆಗಳಿದ್ದವು. ಅವು ಅತ್ತಿಗೆ ಅವರ ಮೇಲೆ ಮಾಡಿದ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿದ್ದವು. ನಾನು ನನ್ನ ಕಣ್ಣೀರನ್ನು ಬಚ್ಚಿಟ್ಟುಕೊಂಡು ಅವರ ಗಾಯಗಳಿಗೆ ಮದ್ದು ಹಚ್ಚುತ್ತಿದ್ದೆ ಮತ್ತು ಅವರು ಸುಮ್ಮನೆ ಮಲಗಿ ನನ್ನನ್ನು ನೋಡುತ್ತಿದ್ದರು. ನನ್ನ ಪತಿ ಆ ಸಮಯದಲ್ಲಿ ವೈದ್ಯರನ್ನು ಕರೆಸಿದರು. ವೈದ್ಯರು ತಪಾಸಣೆ ಮಾಡಿದ ನಂತರ ಬೇಸರದಿಂದ ತಲೆ ಅಲ್ಲಾಡಿಸಿದರು. ಇವರ ಸ್ಥಿತಿ ತುಂಬಾ ಕೆಟ್ಟದಾಗಿದೆ, ತುಂಬಾ ಸುಸ್ತಾಗಿದೆ ಮತ್ತು ಮಾನಸಿಕ ಒತ್ತಡವಿದೆ. ಅದು ಅವರನ್ನು ಒಳಗಿನಿಂದ ಟೊಳ್ಳು ಮಾಡಿದೆ. ಇವರಿಗೆ ಕೇವಲ ಔಷಧಿಯಲ್ಲ, ಬದಲಾಗಿ ತುಂಬಾ ಪ್ರೀತಿ ಮತ್ತು ಆರೈಕೆಯ ಅಗತ್ಯವಿದೆ. ನಾನು ವೈದ್ಯರ ಮಾತನ್ನು ಕೇಳಿ ಅಪ್ಪನ ಹಗಲು ರಾತ್ರಿ ಆರೈಕೆ ಮಾಡಿದೆ. ನಾನು ಯಾವಾಗಲೂ ಅವರ ಪಕ್ಕದಲ್ಲೇ ಕುಳಿತಿರುತ್ತಿದ್ದೆ. ಅವರಿಗೆ ನನ್ನ ಕೈಯಿಂದಲೇ ಊಟ ಮಾಡಿಸುತ್ತಿದ್ದೆ ಮತ್ತು ಅವರ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೆ. ಅಪ್ಪ ಅದೆಷ್ಟೋ ಬಾರಿ ನಿದ್ರೆಯಲ್ಲಿ ಬೆಚ್ಚಿ ಬೀಳುತ್ತಿದ್ದರು ಮತ್ತು ಭಯದಿಂದ, ನನ್ನನ್ನು ಹೊಡೆಯಬೇಡಿ, ನಾನು ಏನೂ ಮಾಡಿಲ್ಲ ಸೊಸೆ ಎಂದು ಹೇಳುತ್ತಿದ್ದರು. ನಾನು ತಕ್ಷಣ ಅವರನ್ನು ಅಪ್ಪಿಕೊಂಡು, ಅಪ್ಪ, ನೀವು ಈಗ ಚೆನ್ನಾಗಿದ್ದೀರಿ, ನನ್ನ ಮನೆಯಲ್ಲಿದ್ದೀರಿ ಎಂದು ಸಮಾಧಾನಪಡಿಸುತ್ತಿದ್ದೆ. ಇಷ್ಟೆಲ್ಲ ಆದರೂ ನನ್ನ ಅಪ್ಪನಿಗೆ ತನ್ನ ಮಗ ಮತ್ತು ಅವನ ಮಕ್ಕಳ ಬಗ್ಗೆ ತುಂಬಾ ಕಾಳಜಿಯಿತ್ತು. ಒಂದು ದಿನ ನಾನು ಅವರಿಗೆ ಔಷಧಿ ನೀಡುತ್ತಿದ್ದಾಗ ಅವರು ನನ್ನ ಕೈ ಹಿಡಿದರು. ಸುಷ್ಮಾ, ನನ್ನ ಒಂದು ಮಾತು ನೆನಪಿಟ್ಟುಕೋ, ಪ್ರಕಾಶ್ಗೆ ಏನನ್ನೂ ಹೇಳಬೇಡಿ. ಅವನು ಬೇರೆ ನಗರದಲ್ಲಿದ್ದಾನೆ, ಗಾಬರಿಯಾಗುತ್ತಾನೆ ಮತ್ತು ಕೋಪದಲ್ಲಿ ತನ್ನ ಸಂಸಾರವನ್ನು ಹಾಳು ಮಾಡಿಕೊಳ್ಳುತ್ತಾನೆ. ನಾನು ಅಳುತ್ತಾ ಹೇಳಿದೆ, ಅಪ್ಪ, ನೀವು ಇನ್ನೂ ಆ ಹೆಂಗಸನ್ನು ಉಳಿಸುತ್ತಿದ್ದೀರಾ? ಅಪ್ಪ ತಲೆ ಅಲ್ಲಾಡಿಸಿ ಹೇಳಿದರು, ಇಲ್ಲ ಮಗಳೇ, ಮೇಲಿರುವವನು ಎಲ್ಲವನ್ನೂ ನೋಡುತ್ತಿದ್ದಾನೆ. ನಾನು ಎಲ್ಲವನ್ನೂ ಅವನಿಗೆ ಬಿಟ್ಟಿದ್ದೇನೆ.
ಆದರೆ ನನ್ನ ಮಗನ ಜೀವನದಲ್ಲಿ ವಿಷ ತುಂಬಲು ನಾನು ಬಯಸುವುದಿಲ್ಲ. ಅವನ ಮಕ್ಕಳ ಗತಿಯೇನು? ನೀನು ನನಗೆ ಮಾತು ಕೊಡು, ಸುಮ್ಮನಿರುತ್ತೇನೆ ಎಂದು. ನಾನು ಅನಿವಾರ್ಯವಾಗಿ ಅಪ್ಪನ ಮಾತನ್ನು ಕೇಳಬೇಕಾಯಿತು. ನನ್ನೊಳಗೆ ಉರಿಯುತ್ತಿದ್ದ ಜ್ವಾಲಾಮುಖಿಯನ್ನು ಹತ್ತಿಕ್ಕಿ ಅಪ್ಪನಿಗೆ ಸಮಾಧಾನ ನೀಡಲು ನಗುನಗುತ್ತಾ ಇದ್ದೆ. ದಿನಗಳು ಉರುಳಿದವು. ಅಪ್ಪನ ಆರೋಗ್ಯ ಸುಧಾರಿಸುವ ಬದಲು ಕುಸಿಯುತ್ತಾ ಹೋಯಿತು. ಬಹುಶಃ ಆ ಆಘಾತ ಮತ್ತು ನೋವು ಅವರ ಹೃದಯದ ಮೇಲೆ ತುಂಬಾ ಆಳವಾಗಿ ಪರಿಣಾಮ ಬೀರಿತ್ತು. ಆಶ್ಚರ್ಯದ ವಿಷಯವೆಂದರೆ ಅತ್ತಿಗೆ ಅಪ್ಪ ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಎಂದು ಕೇಳಲು ಒಂದು ಬಾರಿಯೂ ಫೋನ್ ಮಾಡಲಿಲ್ಲ. ಈ ವಿಷಯ ನನಗೆ ಇನ್ನೂ ಹೆಚ್ಚು ನೋವು ಕೊಡುತ್ತಿತ್ತು. ಯಾವುದೇ ಮನುಷ್ಯ ಇಷ್ಟೊಂದು ಕಲ್ಲು ಹೃದಯದವನಾಗಲು ಹೇಗೆ ಸಾಧ್ಯ ಎಂದು ನಾನು ಯೋಚಿಸುತ್ತಿದ್ದೆ. ಕೊನೆಗೂ ಅಪ್ಪನ ಕಾಯಿಲೆ ಉಲ್ಬಣಿಸಿತು. ಅವರು ಸಂಪೂರ್ಣವಾಗಿ ಹಾಸಿಗೆ ಹಿಡಿದರು. ನಾನು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದೆ. ಅತ್ಯುತ್ತಮ ಔಷಧಿಗಳನ್ನು ನೀಡಿದೆ. ಅವರಿಗಾಗಿ ತುಂಬಾ ಪ್ರಾರ್ಥಿಸಿದೆ. ಬಹುಶಃ ದೇವರಿಗೆ ಬೇರೆಯೇ ಇಷ್ಟವಿತ್ತು. ಅವರ ಕಣ್ಣಿನ ದೃಷ್ಟಿ ಈಗ ಮಂಕಾಗತೊಡಗಿತು. ಒಂದು ರಾತ್ರಿ ಅಪ್ಪ ನನ್ನನ್ನು ಹತ್ತಿರ ಕರೆದು ಹೇಳಿದರು, ಸುಷ್ಮಾ, ನನ್ನ ಸಮಯ ಹತ್ತಿರ ಬಂದಿದೆ. ನನ್ನ ಮಗ ಬಂದಾಗ ಅಪ್ಪ ನಿನಗಾಗಿ ತುಂಬಾ ಹಂಬಲಿಸುತ್ತಿದ್ದರು ಎಂದು ಹೇಳು. ಮತ್ತು ನಾನು ಯಾವ ಸ್ಥಿತಿಯಲ್ಲಿ ಇಲ್ಲಿಗೆ ಬಂದೆ ಎಂದು ಅವನಿಗೆ ಎಂದಿಗೂ ಹೇಳಬೇಡಿ. ನಾನು ಅವರ ಕೈ ಮುದ್ದಾಡುತ್ತಾ ಬಿಕ್ಕಳಿಸುತ್ತಾ ಹೇಳಿದೆ, ಅಪ್ಪ, ನೀವು ಇಂತಹ ಮಾತುಗಳನ್ನು ಆಡಬೇಡಿ. ನೀವು ಗುಣಮುಖರಾಗುತ್ತೀರಿ. ಆದರೆ ಅವರು ಕೇವಲ ನಗುತ್ತಿದ್ದರು. ಮರುದಿನ ಬೆಳಿಗ್ಗೆ ನಾನು ಅವರ ಕೊಠಡಿಗೆ ಉಪಾಹಾರ ತೆಗೆದುಕೊಂಡು ಹೋದಾಗ ಅವರು ಯಾವಾಗಲೂ ನೆಮ್ಮದಿಯ ನಿದ್ರೆಗೆ ಜಾರಿದ್ದರು. ಅವರ ಮುಖದಲ್ಲಿ ಒಂದು ವಿಚಿತ್ರವಾದ ಶಾಂತಿ ಇತ್ತು. ಅವರು ಪ್ರಪಂಚದ ಎಲ್ಲಾ ನೋವುಗಳಿಂದ ಮುಕ್ತರಾದಂತೆ ಕಾಣುತ್ತಿದ್ದರು. ನನ್ನ ಆಸರೆಯನ್ನು ನನ್ನಿಂದ ಕಿತ್ತುಕೊಳ್ಳಲಾಗಿತ್ತು. ನಾನು ಜೋರಾಗಿ ಅಳತೊಡಗಿದೆ. ಆದರೆ ಮನೆಯಲ್ಲಿ ಅಪ್ಪ ನನ್ನ ಅಳಲನ್ನು ಕೇಳಲೂ ಇರಲಿಲ್ಲ. ಅಪ್ಪನ ಸಾವಿನ ನಂತರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿತು. ಆದರೆ ನನ್ನ ಮುಂದೆ ಅತ್ಯಂತ ಕಷ್ಟದ ಕೆಲಸವೆಂದರೆ ಅಣ್ಣನಿಗೆ ಈ ಸುದ್ದಿ ತಿಳಿಸುವುದು. ನಾನು ನಡುಗುವ ಕೈಗಳಿಂದ ಮೊಬೈಲ್ ಹಿಡಿದು ಅಣ್ಣನ ನಂಬರ್ ಹಚ್ಚಿದೆ. ಬೆಲ್ ಹೋಯಿತು ಮತ್ತು ಅಣ್ಣ ತಕ್ಷಣ ಫೋನ್ ಎತ್ತಿದರು. ಅವರ ಧ್ವನಿಯಲ್ಲಿ ಗಾಬರಿ ಇತ್ತು. ಸುಷ್ಮಾ, ನೀನು ಎಲ್ಲಿದ್ದೀಯಾ? ಮತ್ತು ಅಪ್ಪ ಎಲ್ಲಿದ್ದಾರೆ? ನಾನು ಎಷ್ಟೊತ್ತಿನಿಂದ ನಿನಗೆ ಫೋನ್ ಮಾಡುತ್ತಿದ್ದೇನೆ, ಆದರೆ ನೀನು ಎತ್ತುತ್ತಲೇ ಇರಲಿಲ್ಲ. ಅಪ್ಪ ನನ್ನ ಜೊತೆಗಿದ್ದಾರೆ ಎಂದು ಅಣ್ಣನಿಗೆ ಹೇಗೆ ತಿಳಿಯಿತು ಎಂದು ನನಗೆ ಆಶ್ಚರ್ಯವಾಯಿತು. ನಾನು ಅಳುತ್ತಾ ಕೇಳಿದೆ, ಅಣ್ಣ, ನೀವು ಪುಣೆಯಲ್ಲಿ ಇದ್ದೀರಲ್ಲ, ನಿಮಗೆ ಹೇಗೆ ತಿಳಿಯಿತು? ಅಣ್ಣನ ಧ್ವನಿ ಅಳುವಂತಾಯಿತು. ನಾನು 2 ದಿನಗಳ ಹಿಂದೆಯೇ ನಿನಗೆ ಮತ್ತು ಅಪ್ಪನಿಗೆ ಸರ್ಪ್ರೈಸ್ ನೀಡಲು ಬಂದಿದ್ದೆ. ನಾನು ಏರ್ಪೋರ್ಟ್ನಿಂದ ನೇರವಾಗಿ ಮನೆಗೆ ಬಂದೆ. ಆದರೆ ಅಲ್ಲಿಗೆ ಹೋಗಿ ನೋಡಿದಾಗ ನನಗೆ ಆಘಾತವಾಯಿತು. ಮನೆಯಲ್ಲಿ ಯಾರೂ ಇರಲಿಲ್ಲ. ಮತ್ತು ನಾನು ಕೋಮಲನ್ನು ಕರೆದಾಗ ಅವಳು ಒಂದು ಮೂಲೆಯಲ್ಲಿ ಹೆದರಿ ಕುಳಿತಿದ್ದಳು. ನಾನು ಬಡಿಯುವ ಹೃದಯದೊಂದಿಗೆ ಕೇಳಿದೆ, ಅಣ್ಣ, ಅತ್ತಿಗೆ ಚೆನ್ನಾಗಿದ್ದಾರಲ್ಲವೇ? ಅವರು ಅಪ್ಪ ಎಲ್ಲಿದ್ದಾರೆ ಎಂದು ನಿಮಗೆ ಹೇಳಲಿಲ್ಲವೇ? ಪ್ರಕಾಶ್ ಅಣ್ಣನ ಧ್ವನಿ ನಡುಗಿತು. ಸುಷ್ಮಾ, ಕೋಮಲ್ ಸ್ಥಿತಿ ತುಂಬಾ ವಿಚಿತ್ರವಾಗಿದೆ. ಅವಳು ನನ್ನನ್ನು ಗುರುತಿಸುತ್ತಿಲ್ಲ ಮತ್ತು ಸರಿಯಾಗಿ ಮಾತನಾಡುತ್ತಲೂ ಇಲ್ಲ. ಅವಳು ಒಂದೇ ಮಾತನ್ನು ಹಠ ಹಿಡಿದು ಹೇಳುತ್ತಿದ್ದಳು, ಅಪ್ಪನನ್ನು ಮಹಡಿಯ ಮೇಲಿಂದ ಕೆಳಗೆ ಇಳಿಸಿ, ಬಿಸಿಲು ಸುಡುತ್ತಿದೆ ಎಂದು. ಅವಳು ಒಮ್ಮೊಮ್ಮೆ ಗೋಡೆಗೆ ತಲೆ ಚಚ್ಚಿಕೊಳ್ಳುತ್ತಿದ್ದಳು, ಮತ್ತೆ ಕೆಲವೊಮ್ಮೆ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಿದ್ದಳು. ಇದನ್ನು ಕೇಳಿ ನನ್ನ ಮೈ ನಡುಗಿತು. ಅತ್ತಿಗೆ ಅಪ್ಪನಿಗೆ ಮಾಡಿದ ಆ ಕ್ರೌರ್ಯದ ಮಾತುಗಳು ನನ್ನ ಕಿವಿಯಲ್ಲಿ ಮೊಳಗತೊಡಗಿದವು. ಪ್ರಕೃತಿಯ ನ್ಯಾಯ ಈಗ ಶುರುವಾಗಿತ್ತು. ಅಣ್ಣ ಅಳುತ್ತಾ ಕೇಳಿದ, ಅವಳು ಪದೇ ಪದೇ ಕ್ಷಮಿಸು ಎಂದು ಹೇಳುತ್ತಿದ್ದಾಳೆ. ನಾನು ನಾಯಿಯ ಪಾತ್ರೆ ಇಟ್ಟಿದ್ದೆ ಎನ್ನುತ್ತಿದ್ದಾಳೆ. ಸುಷ್ಮಾ, ನನಗೆ ನಿಜ ಹೇಳು, ಇದೆಲ್ಲ ಏನು? ನನಗೆ ಏನೂ ಅರ್ಥವಾಗುತ್ತಿಲ್ಲ. ನಾನು ಮಕ್ಕಳನ್ನು ಕೇಳಿದಾಗ ಅತ್ತೆ, ನಾನು ಅಜ್ಜನ್ನು ತನ್ನ ಜೊತೆ ಕರೆದುಕೊಂಡು ಹೋಗಿದ್ದರು ಎಂದು ಹೇಳಿದರು. ನೀನು ಅಪ್ಪನನ್ನು ಯಾಕೆ ಕರೆದುಕೊಂಡು ಹೋಗಿದ್ದೆ? ಮತ್ತು ಕೋಮಲ್ ಯಾಕೆ ಹೀಗೆ ಹುಚ್ಚುಹುಚ್ಚಾಗಿ ಮಾತನಾಡುತ್ತಿದ್ದಾಳೆ? ಅವಳು ಅಪ್ಪನಿಗೆ ಏನಾದರೂ ಕೆಟ್ಟದು ಮಾಡಿದ್ದಾಳಾ? ಅದಕ್ಕೆ ಅವಳ ತಲೆ ಕೆಟ್ಟಿದೆಯೇ? ಅಣ್ಣನ ಸಂಶಯ ಈಗ ಖಚಿತವಾಗಿತ್ತು ಮತ್ತು ಕೋಮಲ್ನ ಮನಸ್ಸಾಕ್ಷಿ ಅವಳನ್ನು ಹುಚ್ಚಿಯನ್ನಾಗಿ ಮಾಡುತ್ತಿತ್ತು. ಅಪ್ಪ ತೀರಿಹೋದ ಸುದ್ದಿಯನ್ನು ಮುಚ್ಚಿಡಲು ಸಾಧ್ಯವಿರಲಿಲ್ಲ. ನಾನು ಧೈರ್ಯ ತಂದುಕೊಂಡು ಅಳುತ್ತಾ ಹೇಳಿದೆ, ಅಣ್ಣ, ನಾನು ನಿಮಗೆ ಎಲ್ಲವನ್ನೂ ಹೇಳುತ್ತೇನೆ, ಆದರೆ ಮೊದಲು ನೀವು ನಿಮ್ಮನ್ನು ಸಂಭಾಳಿಸಿಕೊಳ್ಳಿ. ಅಪ್ಪ ಈಗ ಈ ಪ್ರಪಂಚದಲ್ಲಿ ಇಲ್ಲ. ಅತ್ತ ಕಡೆಯಿಂದ ಒಂದು ಭಯಾನಕ ಮೌನ ಆವರಿಸಿತು. ಸಮಯವೇ ನಿಂತು ಹೋದಂತಾಯಿತು. ನಂತರ ಇದ್ದಕ್ಕಿದ್ದಂತೆ ಅಣ್ಣನ ಎದೆ ಸೀಳುವಂತಹ ಚೀರಾಟ ಕೇಳಿಸಿತು. ಅಣ್ಣನ ಆ ಚೀರಾಟ ಕೇಳಿ ನನ್ನ ಕರುಳು ಚುರುಕ್ ಎಂದಿತು. ಫೋನಿನ ಇನ್ನೊಂದು ಬದಿಯಿಂದ ಈಗ ಕೇವಲ ಅವರ ಅಳು ಮತ್ತು ಬಿಕ್ಕಳಿಕೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಯಾವುದೋ ಸಣ್ಣ ಮಗು ತನ್ನ ಕಳೆದುಹೋದ ಆಟಿಕೆಗಾಗಿ ಹಲುಬುವಂತೆ ಅವರು ಅಳುತ್ತಿದ್ದರು. ನನ್ನ ಮೇಲೂ ನನಗೆ ನಿಯಂತ್ರಣವಿರಲಿಲ್ಲ. ನಾನು ಸಂಪೂರ್ಣವಾಗಿ ಮುರಿದು ಹೋಗಿದ್ದೆ.
ನಾನು ಕೂಡ ಫೋನ್ ಕಿವಿಗೆ ಹಚ್ಚಿಕೊಂಡು ತುಂಬಾ ಅಳುತ್ತಿದ್ದೆ. ಸ್ವಲ್ಪ ಹೊತ್ತಿನವರೆಗೆ ನಮ್ಮಿಬ್ಬರಲ್ಲಿ ಯಾರೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಕೇವಲ ಪರಸ್ಪರರ ಅಳುವಿನ ಧ್ವನಿ ಮಾತ್ರ ಕೇಳಿಸುತ್ತಿತ್ತು. ಬಹಳ ಹೊತ್ತಿನ ನಂತರ ಅಣ್ಣ ಬಿಕ್ಕಳಿಸುತ್ತಾ ಅಂದರು, ಸುಷ್ಮಾ, ನೀನು ಏನು ಹೇಳುತ್ತಿದ್ದೀಯಾ? ನನ್ನ ಅಪ್ಪ ನನ್ನನ್ನು ಬಿಟ್ಟು ಹೇಗೆ ಹೋಗಲು ಸಾಧ್ಯ? ನಾನು ಅವರಿಗೆ ಸರ್ಪ್ರೈಸ್ ನೀಡಲು ಬಂದಿದ್ದೆ. ಅವರಿಗಾಗಿ ಸಾಕಷ್ಟು ಉಡುಗೊರೆಗಳನ್ನು ತಂದಿದ್ದೆ. ಅಪ್ಪನ ಪಾದದ ಬಳಿ ಕುಳಿತು ಇಷ್ಟು ದಿನ ಅವರಿಂದ ದೂರವಿದ್ದಕ್ಕಾಗಿ ಕ್ಷಮೆ ಕೇಳಬೇಕೆಂದುಕೊಂಡಿದ್ದೆ. ಸುಷ್ಮಾ, ನಾನು ಅನಾಥನಾದೆ. ನನ್ನ ತಲೆಯ ಮೇಲಿದ್ದ ಅಪ್ಪನ ನೆರಳು ಇಲ್ಲವಾಯಿತು. ನಾನು ಕಷ್ಟಪಟ್ಟು ಅಣ್ಣನಿಗೆ ಧೈರ್ಯ ಹೇಳಿದೆ. ಅಣ್ಣ ಧೈರ್ಯ ಮಾಡಿ, ಇದು ದೇವನ ಇಚ್ಛೆಯಾಗಿತ್ತು. ಅಪ್ಪನಿಗೆ ನಮ್ಮೊಂದಿಗೆ ಇರಲು ಇಷ್ಟೇ ಸಮಯ ವಿಧಿಸಿತ್ತು. ದಯವಿಟ್ಟು ನಿಮ್ಮನ್ನು ನೀವು ಸಂಭಾಳಿಸಿಕೊಂಡು ಇಲ್ಲಿಗೆ ಬನ್ನಿ, ನಮಗೆ ನಿಮ್ಮ ಅವಶ್ಯಕತೆಯಿದೆ. ಅಣ್ಣ ತಕ್ಷಣವೇ ಭಾವುಕರಾಗಿ ಕಿರುಚಿದರು. ನಾನು ಈಗಲೇ ಬರುತ್ತಿದ್ದೇನೆ, ಇದೇ ಕ್ಷಣ ಹೊರಡುತ್ತಿದ್ದೇನೆ. ಆದರೆ ನೀನು ನನಗೆ ಒಂದು ಮಾತು ಹೇಳು, ಈ ಕೋಮಲ್ಗೆ ಏನಾಗಿದೆ? ಅವಳು ಯಾಕೆ ಹುಚ್ಚಿಯಂತೆ ಆಡುತ್ತಿದ್ದಾಳೆ? ಅವಳ ಮಾನಸಿಕ ಸ್ಥಿತಿ ಯಾಕೆ ಹದಗೆಟ್ಟಿದೆ? ಅವಳು ಪದೇ ಪದೇ ಅಪ್ಪನ ಹತ್ತಿರ ಹೇಳಿ ನಾಯಿಯ ಪಾತ್ರೆ ತೆಗೆಯಲು ಹೇಳು ಎನ್ನುತ್ತಿದ್ದಾಳೆ. ಬಿಸಿಲು ತುಂಬಾ ಇದೆ, ನನ್ನ ಪಾದ ಸುಡುತ್ತಿದೆ ಎನ್ನುತ್ತಿದ್ದಾಳೆ. ನಿಜ ಹೇಳು ಸುಷ್ಮಾ, ನನ್ನ ಅಪ್ಪನಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೀರಾ? ನನ್ನ ಅನುಪಸ್ಥಿತಿಯಲ್ಲಿ ಅವರಿಗೆ ಶಿಕ್ಷೆ ನೀಡಲಾಗಿದೆಯೇ? ಅಣ್ಣನ ಪ್ರಶ್ನೆಗಳು ನನ್ನ ಹೃದಯಕ್ಕೆ ಚುಚ್ಚುತ್ತಿದ್ದವು. ಆದರೆ ನನಗೆ ಅಪ್ಪನಿಗೆ ಕೊಟ್ಟ ಮಾತು ನೆನಪಿತ್ತು, ಅಣ್ಣನ ಸಂಸಾರವನ್ನು ಹಾಳು ಮಾಡಬಾರದು ಎಂದು. ನಾನು ವಿಷಯ ಬದಲಿಸಲು ಪ್ರಯತ್ನಿಸಿದೆ. ಅಣ್ಣ, ಈಗ ಈ ಮಾತುಗಳ ಸಮಯವಲ್ಲ, ನೀವು ಮೊದಲು ಇಲ್ಲಿಗೆ ಬನ್ನಿ. ಮಧ್ಯಾಹ್ನ 2 ಗಂಟೆಯೊಳಗೆ ಅಪ್ಪನ ಅಂತ್ಯ ಸಂಸ್ಕಾರ ಮಾಡಬೇಕಿದೆ. ಜನರು ಸೇರಲು ಶುರುವಾಗಿದ್ದಾರೆ. ಕೇವಲ ನಿಮ್ಮ ದಾರಿ ನೋಡುತ್ತಿದ್ದೇವೆ. ನೀವು ಮನೆಯ ಹಿರಿಯ ಮಗ, ನೀವು ಇಲ್ಲದೆ ಅಪ್ಪನಿಗೆ ಹೆಗಲು ಕೊಡುವವರು ಯಾರು? ಅಣ್ಣ ನಿಟ್ಟುಸಿರು ಬಿಟ್ಟರು. ಸರಿ, ನಾನು ಬರುತ್ತಿದ್ದೇನೆ. ಆದರೆ ನೆನಪಿಡು ಸುಷ್ಮಾ, ಬಂದ ಮೇಲೆ ಎಲ್ಲವನ್ನೂ ಕೇಳುತ್ತೇನೆ. ಏನೋ ದೊಡ್ಡ ತಪ್ಪು ನಡೆದಿದೆ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಅದರ ಪರಿಣಾಮವೇ ಕೋಮಲ್ ಮೇಲೆ ಆಗಿದೆ. ಅವಳು ತನ್ನ ಪಾಪದ ಹೊರೆಯಿಂದ ಹುಚ್ಚಿಯಾಗಿದ್ದಾಳೆ. ಫೋನ್ ಕಟ್ ಆದ ಮೇಲೆ ನಾನು ಅಪ್ಪನ ಶವದ ಹತ್ತಿರ ಕುಳಿತು ಅವರ ಹಣೆಗೆ ಮುತ್ತಿಟ್ಟೆ. ಅಣ್ಣ ಬಂದ ಮೇಲೆ ಅಪ್ಪನ ಸ್ಥಿತಿಯನ್ನು ನೋಡಿದರೆ ಏನಾಗಬಹುದು ಎಂದು ನನ್ನ ಹೃದಯ ಹೆದರುತ್ತಿತ್ತು. ಅಪ್ಪನ ದೇಹದ ಮೇಲಿನ ಆ ಗಾಯದ ಗುರುತುಗಳು, ನೀಲಿ ಕಲೆಗಳು ಇಂದಿಗೂ ಅವರ ಮೇಲೆ ನಡೆದ ದೌರ್ಜನ್ಯಕ್ಕೆ ಸಾಕ್ಷಿಯಾಗಿದ್ದವು. ಅಣ್ಣನ ಕಣ್ಣಿನಿಂದ ಆ ಗುರುತುಗಳನ್ನು ಮರೆಮಾಚುವುದು ಅಸಾಧ್ಯವಾಗಿತ್ತು. 2 ಗಂಟೆಯ ನಂತರ ಅಣ್ಣ ಅಳುತ್ತಾ ಮನೆಗೆ ಬಂದರು. ಅವರ ಸ್ಥಿತಿ ತುಂಬಾ ಕೆಟ್ಟಿತ್ತು. ಕೂದಲು ಕೆದರಿತ್ತು, ಕಣ್ಣುಗಳು ಅತ್ತು ಕೆಂಪಾಗಿದ್ದವು. ಅವರು ನೇರವಾಗಿ ಅಪ್ಪನ ಮಂಚದ ಹತ್ತಿರ ಹೋಗಿ ಪಾದಕ್ಕೆ ಬಿದ್ದರು. ಅಪ್ಪ, ಇಳಿ, ಪ್ರಕಾಶ್ ಬಂದಿದ್ದಾನೆ ನೋಡಿ. ನಾನು ನಿಮಗಾಗಿ ಏನು ತಂದಿದ್ದೇನೆ ನೋಡಿ ಅಪ್ಪ. ಅಪ್ಪ ಯಾಕೆ ನನ್ನೊಂದಿಗೆ ಮಾತನಾಡುತ್ತಿಲ್ಲ? ನನ್ನನ್ನು ಕ್ಷಮಿಸಿ ಅಪ್ಪ, ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ದೆ. ಅಣ್ಣ ಅರಚಾಡಿ ಅಳುತ್ತಿದ್ದರು ಮತ್ತು ಅಪ್ಪನ ಪಾದಗಳನ್ನು ಎದೆಗೆ ಅಪ್ಪಿಕೊಂಡಿದ್ದರು. ಅಲ್ಲಿ ನೆರೆದಿದ್ದ ಪ್ರತಿಯೊಬ್ಬರ ಕಣ್ಣಲ್ಲೂ ನೀರಿತ್ತು. ನನ್ನ ಪತಿ ಅಣ್ಣನಿಗೆ ಆಸರಿಯಾಗಿ ನಿಂತು ಅವರನ್ನು ಎಬ್ಬಿಸಲು ಪ್ರಯತ್ನಿಸಿದರು. ಪ್ರಕಾಶ್ ಅವರೇ, ನಿಮ್ಮನ್ನು ನೀವು ಸಂಭಾಳಿಸಿಕೊಳ್ಳಿ. ನೀವು ಹೀಗೆ ಅಳುತ್ತಿದ್ದರೆ ಅಪ್ಪನ ಆತ್ಮಕ್ಕೆ ನೋವಾಗುತ್ತದೆ ಎಂದು ನನ್ನ ಪತಿ ಸಮಾಧಾನಪಡಿಸಿದರು. ಅಣ್ಣ ಅಪ್ಪನ ಮುಖದ ಮೇಲಿದ್ದ ಬಟ್ಟೆಯನ್ನು ಸರಿಸಿದರು. ಇದ್ದಕ್ಕಿದ್ದಂತೆ ಅಣ್ಣನ ಕಣ್ಣುಗಳು ಅಪ್ಪನ ಮಣಿಕಟ್ಟು ಮತ್ತು ಕುತ್ತಿಗೆಯ ಮೇಲೆ ಬಿದ್ದವು. ಅಲ್ಲಿ ಗಾಯದ ಗುರುತುಗಳು ಸ್ಪಷ್ಟವಾಗಿದ್ದವು. ಅಣ್ಣನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅವರು ಅಪ್ಪನ ಕೈಯನ್ನು ಹಿಡಿದು ಕೇಳಿದರು, ಈ ಗಾಯಗಳು ಹೇಗೆ ಬಂದವು ಸುಷ್ಮಾ? ಈ ಪೆಟ್ಟುಗಳು ಹಳೆಯದರಂತೆ ಕಾಣುತ್ತಿವೆ. ಯಾರೋ ಅವರನ್ನು ಹೊಡೆದಂತಿದೆ. ನಾನು ಮೌನವಾಗಿದ್ದೆ. ನನ್ನ ನಾಲಿಗೆ ಒಣಗಿ ಹೋಗಿತ್ತು. ಅಣ್ಣ ಅಪ್ಪನ ಅಂಗಿಯ ಗುಂಡಿ ಬಿಚ್ಚಿ ನೋಡಿದಾಗ ಎದೆಯ ಮೇಲೂ ಗಾಯಗಳಿದ್ದವು. ಅಣ್ಣನ ಮುಖ ಕೋಪ ಮತ್ತು ದುಃಖದಿಂದ ಕೆಂಪಾಯಿತು. ಅವರು ನನ್ನ ಹೆಗಲನ್ನು ಹಿಡಿದು ಜೋರಾಗಿ ಅಲುಗಾಡಿಸಿ ಕೇಳಿದರು, ಮಾತನಾಡು ಸುಷ್ಮಾ, ಯಾಕೆ ಸುಮ್ಮನಿದ್ದೀಯಾ? ಅಪ್ಪ ಬಿದ್ದಿದ್ದರಾ ಅಥವಾ ಯಾರಾದರೂ ಕೈಮಾಡಿದ್ದರಾ? ಕೋಮಲ್ ಮನೆಯಲ್ಲಿ ನಾನು ಅಪ್ಪನಿಗೆ ಚಪ್ಪಲಿಯಿಂದ ಹೊಡೆದೆ ಎಂದು ಕಿರುಚುತ್ತಿದ್ದಾಳೆ. ಅದು ನಿಜವೇ? ನನ್ನ ಹೆಂಡತಿ ನನ್ನ ಅಪ್ಪನನ್ನು ಹೊಡೆದಿದ್ದಾಳೆಯೇ? ಸುಷ್ಮಾ, ದೇವರಿಗಾಗಿ ನಿಜ ಹೇಳು. ಇಂದು ನೀನು ಸುಳ್ಳು ಹೇಳಿದರೆ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನನ್ನ ತಾಳ್ಮೆಯ ಕಟ್ಟೆ ಒಡೆಯಿತು. ಅಪ್ಪನ ಪ್ರಾಣವಿಲ್ಲದ ದೇಹ ಮತ್ತು ಅಣ್ಣನ ಸ್ಥಿತಿ ಕಂಡು ನನಗೆ ಸುಳ್ಳು ಹೇಳಲು ಸಾಧ್ಯವಾಗಲಿಲ್ಲ. ಅಪ್ಪನಿಗೆ ಕೊಟ್ಟ ಮಾತನ್ನು ಮುರಿಯಲು ನಿರ್ಧರಿಸಿದೆ. ಏಕೆಂದರೆ ಅನ್ಯಾಯದ ವಿರುದ್ಧ ಮೌನವಾಗಿರುವುದು ಕೂಡ ಅನ್ಯಾಯಕ್ಕೆ ಸಾಥ್ ನೀಡಿದಂತೆ. ನಾನು ಕಣ್ಣೀರು ಒರೆಸಿಕೊಂಡು ಅಣ್ಣನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಅಣ್ಣ, ನೀವು ನಿಜ ತಿಳಿಯಬೇಕೆಂದರೆ ಕೇಳಿ, ಕೋಮಲ್ ಅತ್ತಿಗೆ ಕೇವಲ ಹುಚ್ಚಿಯಾಗಿಲ್ಲ, ಅವರ ಪಾಪಪ್ರಜ್ಞೆ ಅವರನ್ನು ತಿನ್ನುತ್ತಿದೆ. ಅಣ್ಣ ಆತಂಕದಿಂದ ಕೇಳಿದರು, ಅದರ ಅರ್ಥವೇನು? ಅವಳು ನಿಜವಾಗಿಯೂ ಅಪ್ಪನಿಗೆ ಅನ್ಯಾಯ ಮಾಡಿದ್ದಾಳೆಯೇ? ನಾನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟೆ.
ಅಪ್ಪನನ್ನು ಅತ್ತಿಗೆ ಮಹಡಿಯ ಮೇಲೆ ಬಿಸಿಲಿನಲ್ಲಿ ಕೂರಿಸಿದ್ದ ದೃಶ್ಯ ಕಣ್ಣ ಮುಂದೆ ಬಂತು. ನಾನು ಧೈರ್ಯ ಮಾಡಿ ನಡೆದಿದ್ದನ್ನೆಲ್ಲ ಅಣ್ಣನಿಗೆ ವಿವರಿಸಿದೆ. ರೂಮಿನಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಅಪ್ಪನ ದೇಹದ ಮೇಲಿನ ಗಾಯಗಳು ನಾನು ಮೌನವಾಗಿರಲು ಬಿಡಲಿಲ್ಲ. ಅಣ್ಣ ಅಪ್ಪನ ಶವವನ್ನು ಮನೆಗೆ ತೆಗೆದುಕೊಂಡು ಹೋದರೂ ನಾನು ಜೊತೆಗಿದ್ದೆ. ಅತ್ತಿಗೆ ಇಂದಿಗೂ ಅದೇ ಸ್ಥಿತಿಯಲ್ಲಿದ್ದರು. ಅಣ್ಣ ಅವರನ್ನು ನೋಡಿದರೂ ಅವರ ಹುಚ್ಚುತನ ಹೋಗಿರಲಿಲ್ಲ. ಅಣ್ಣ ಅಪ್ಪನ ಶವವನ್ನು ಮನೆಯ ಒಳಗೆ ತಂದಾಗ ಅಲ್ಲಿದ್ದ ದೃಶ್ಯ ಕಂಡು ಎಲ್ಲರ ಎದೆ ನಡುಗಿತು. ಕೋಮಲ್ ಅತ್ತಿಗೆ ನಡುಮನೆಯಲ್ಲಿ ಬರಿಗಾಲಿನಲ್ಲಿ ಕುಳಿತಿದ್ದರು. ಅವರ ಮುಂದೆ ನಾಯಿಯ ಪಾತ್ರೆ ಇತ್ತು. ಅದರಲ್ಲಿ ಮಣ್ಣು ತುಂಬಿಸಿ ತಿನ್ನಲು ಪ್ರಯತ್ನಿಸುತ್ತಿದ್ದರು. ಅಣ್ಣನನ್ನು ನೋಡಿ ಮೊದಲು ನಕ್ಕು, ನಂತರ ಹೆದರಿದರು. ಪ್ರಕಾಶ್, ನೀನು ಬಂದೆಯಾ? ನೋಡು, ನಾನು ಅಪ್ಪನನ್ನು ಕೆಳಗೆ ಇಳಿಸಿದೆ. ಇನ್ನು ಅವರಿಗೆ ಬಿಸಿಲು ತಾಗುವುದಿಲ್ಲ ಎಂದು ಚಪ್ಪಾಳೆ ತಟ್ಟುತ್ತಾ ಹೇಳಿದರು. ಅಷ್ಟರಲ್ಲಿ ಅವರ ಕಣ್ಣು ಅಪ್ಪನ ಶವದ ಮೇಲೆ ಬಿತ್ತು. ಬೇಡ ಬೇಡ, ಅವರನ್ನು ಅಡಗಿಸಿ, ಅವರು ನನ್ನನ್ನು ಕೊಲ್ಲುತ್ತಾರೆ. ನಾನು ಅವರಿಗೆ ಊಟ ಕೊಟ್ಟಿರಲಿಲ್ಲ, ಬಿಸಿಲಿನಲ್ಲಿ ಕೂರಿಸುತ್ತಿದ್ದೆ ಎಂದು ಕಿರುಚತೊಡಗಿದರು. ಅಣ್ಣ ಅಸಹ್ಯ ಮತ್ತು ಕೋಪದಿಂದ ಅವಳನ್ನು ನೋಡಿದರು. ಕೋಮಲ್, ನೀನು ನನ್ನ ವಯಸ್ಸಾದ ತಂದೆಗೆ ಏನು ಮಾಡಿದ್ದೀಯೋ ಅದಕ್ಕೆ ದೇವರು ನಿನಗೆ ಶಿಕ್ಷೆ ಕೊಡುತ್ತಾನೆ. ನಿನ್ನ ಮೇಲೆ ಕೈಮಾಡಿ ನನ್ನ ಕೈ ಗಲೀಜು ಮಾಡಿಕೊಳ್ಳುವುದಿಲ್ಲ. ಇಂದಿನಿಂದ ನಿನಗೆ ಈ ಮನೆಯ ಬಾಗಿಲು ಶಾಶ್ವತವಾಗಿ ಮುಚ್ಚಿದೆ. ಅಂದು ಸಂಜೆ ಅಪ್ಪನ ಅಂತ್ಯಸಂಸ್ಕಾರ ನಡೆಯಿತು. ಅಣ್ಣ ಗಂಟೆಗಟ್ಟಲೆ ಅತ್ತರು. ಅಂತ್ಯಸಂಸ್ಕಾರದ ನಂತರ ಅಣ್ಣ ಕೋಮಳ್ಳ ತಂದೆ ತಾಯಿಯನ್ನು ಕರೆಸಿದರು. ಅವರಿಗೆ ವಿಷಯ ತಿಳಿದಾಗ ಅವರು ಕೂಡ ತಲೆ ತಗ್ಗಿಸಿದರು. ನನ್ನ ತಂದೆಯ ಅಪರಾಧಿಯಾದ ಹೆಣ್ಣಿನ ಜೊತೆ ನಾನು ಬಾಳಲಾರೆ ಎಂದು ಅಣ್ಣ ಅವಳನ್ನು ತವರು ಮನೆಗೆ ಕಳುಹಿಸಿದರು. ಅಣ್ಣ ಅವಳಿಗೆ ವಿಚ್ಛೇದನ ನೀಡಲಿಲ್ಲ, ಆದರೆ ಅವಳನ್ನು ಎಂದಿಗೂ ವಾಪಸ್ ಕರೆತರಲಿಲ್ಲ. ಮಕ್ಕಳನ್ನು ತಾವೇ ಸಾಕಿದರು. ಕೋಮಲ್ ಅತ್ತಿಗೆ ಕಿರುಚುತ್ತಲೇ ಇದ್ದರು, ಆದರೆ ಅಣ್ಣ ಕೇಳಲಿಲ್ಲ. ಇಂದು ಅತ್ತಿಗೆ ತನ್ನ ತವರು ಮನೆಯಲ್ಲಿ ಒಂದು ಕೋಣೆಯಲ್ಲಿ ಬಂಧಿಯಾಗಿದ್ದಾರೆ. ಮಕ್ಕಳು, ಪತಿ, ಗೌರವ ಯಾವುದೂ ಅವಳಿಗಿಲ್ಲ. ಅವಳ ಕುಟುಂಬದವರು ಅವಳ ಕಿರುಚಾಟಕ್ಕೆ ಬೇಸತ್ತು ಅವಳನ್ನು ಸರಪಳಿಯಿಂದ ಕಟ್ಟಿದ್ದಾರೆ. ಅವಳು ರಾತ್ರಿಯೆಲ್ಲ ನನ್ನ ಪಾದ ಸುಡುತ್ತಿದೆ, ನನ್ನನ್ನು ಕೆಳಗೆ ಇಳಿಸಿ ಎಂದು ಚೀರುತ್ತಿರುತ್ತಾಳೆ. ಸಾಯುವುದು ಸುಲಭ, ಆದರೆ ಬದುಕಿರುವಾಗಲೇ ಮನಸ್ಸಾಕ್ಷಿಯಿಂದ ಸಾಯುವುದು ತುಂಬಾ ಕಷ್ಟ. ಈ ಕಥೆಯಿಂದ ನಮಗೆ ಕಲಿಯುವ ಪಾಠವೇನೆಂದರೆ, ಯಾರು ತಮ್ಮ ತಂದೆ ತಾಯಿಯನ್ನು ಅವಮಾನಿಸುತ್ತಾರೋ ಅವರಿಗೆ ಈ ಲೋಕದಲ್ಲೇ ಶಿಕ್ಷೆಯಾಗುತ್ತದೆ. ಮನುಷ್ಯ ತನ್ನ ಕರ್ಮದಿಂದ ಎಂದಿಗೂ ತಪ್ಪಿಸಿಕೊಳ್ಳಲಾರ. ಇಂದು ಮಾಡಿದ್ದು ನಾಳೆ ಉಣ್ಣಲೇಬೇಕು. ದೇವರ ಮನೆಯಲ್ಲಿ ತಡವಾಗಬಹುದು, ಆದರೆ ಅನ್ಯಾಯಕ್ಕೆ ಜಾಗವಿಲ್ಲ. ತಂದೆ ತಾಯಿ ದೇವರಿಗಿಂತ ಮಿಗಿಲು. ಅವರು ಮಕ್ಕಳಿಗಾಗಿ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಮುಪ್ಪಿನಲ್ಲಿ ಅವರಿಗೆ ಬೇಕಿರುವುದು ಕೇವಲ ಪ್ರೀತಿ ಮತ್ತು ಗೌರವ ಮಾತ್ರ. ಯಾರು ಅವರನ್ನು ನೋಯಿಸುತ್ತಾರೋ ಅವರು ಎಂದಿಗೂ ನೆಮ್ಮದಿಯಿಂದ ಇರಲಾರರು. ಕೆಲವೊಮ್ಮೆ ಮೌನವಾಗಿರುವುದು ಅನ್ಯಾಯಕ್ಕೆ ಸಮ್ಮತಿ ನೀಡಿದಂತೆ. ಹಾಗಾಗಿ ತಪ್ಪು ನಡೆದಾಗ ಧ್ವನಿ ಎತ್ತುವುದು ಅಗತ್ಯ. ಮನುಷ್ಯ ಕಾನೂನಿನಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ತನ್ನ ಮನಸ್ಸಾಕ್ಷಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮನಸ್ಸಾಕ್ಷಿ ಜಾಗೃತವಾದಾಗ ಅದು ಮನುಷ್ಯನನ್ನು ಒಳಗಿನಿಂದ ಸುಡುತ್ತದೆ. ಕೊನೆಯದಾಗಿ, ಯಾರು ತಂದೆ ತಾಯಿಯ ಸೇವೆ ಮಾಡುತ್ತಾರೋ ಅವರ ಜೀವನದಲ್ಲಿ ಕಷ್ಟಗಳಿದ್ದರೂ ನೆಮ್ಮದಿಯಿರುತ್ತದೆ. ಆದರೆ ಅನ್ಯಾಯ ಮಾಡಿದವರು ಒಂಟಿತನ ಮತ್ತು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಬೇಕಾಗುತ್ತದೆ. ಗೆಳೆಯರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಒತ್ತಲು ಮರೆಯಬೇಡಿ.